गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ನಾವು ಜಗದ್ಗುರು ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂನ 3 ವಾರದ ಸತ್ಸಂಗದಿಂದ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಜಗತ್ತಿನ ದೋಷಗಳನ್ನು ನಮಗೆ ತೋರಿಸುತ್ತಾ ಆಚಾರ್ಯರು ನಮಗೆ ಭಜಿಸು ಗೋವಿಂದನನ್ನು ಅಂತ ಎಚ್ಚರಿಕೆಯನ್ನು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಜಗತ್ತಿನ ಒಂದು ಲಿಮಿಟೇಷನ್ಸು, ಜಗತ್ತಿನ ದೋಷಗಳನ್ನು ತೋರಿಸಿ ಅದರ ಬಗ್ಗೆ ವೈರಾಗ್ಯ ತಾಳು, ಪರಮಾತ್ಮನ ಕಡೆ ತಿರುಗು ಅನ್ನೋದನ್ನು ಬಹಳ ಸುಂದರವಾಗಿ ಒಂದೊಂದು ಶ್ಲೋಕದಲ್ಲೂ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಜಗತ್ತಿನ ಲೌಕಿಕ ವಿದ್ಯೆ, ಸಂಪತ್ತು, ಜಗತ್ತಿನ ಆಕರ್ಷಣೆಗಳು, ನಮ್ಮ ಈ ಜಗತ್ತಿನಲ್ಲಿ ನಾವು ನಮ್ಮ ಅಸ್ತಿತ್ವ ಮತ್ತು ಜಗತ್ತಿನಲ್ಲಿ ನಮ್ಮ ಒಂದು ಯಾವುದನ್ನು ನಾವು ಪ್ರೀತಿ ಅಂತ ತಿಳ್ಕೊಂಡಿದ್ದೀವಿ ಅದೆಲ್ಲದರ ಒಂದು ಲಿಮಿಟೇಷನ್ನ, ಒಂದು ಅದರ ಪರಿಮಿತಿಯನ್ನು, ಅದು ಎಷ್ಟು ಸೀಮಿತವಾಗಿದೆ ಅನ್ನೋದನ್ನು ತುಂಬ ಸುಂದರವಾಗಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಇಲ್ಲಿಯವರೆಗೆ 5 ಶ್ಲೋಕಗಳಾಗಿತ್ತು. 5ನೇ ಶ್ಲೋಕದಲ್ಲಿ ಎಲ್ಲಿಯವರೆಗೆ ನಾನು ಆರೋಗ್ಯವಾಗಿದ್ದು ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಆಗ್ತಾ ಇದೆ ಅಲ್ಲಿಯವರೆಗೆ ನನ್ನನ್ನು ಮನ್ನಣೆ ಮಾಡ್ತಾರೆ. ಯಾವಾಗ ನನ್ನ ಶರೀರ ಜರ್ಜರ ಆಗತ್ತೆ, ಯಾರೂ ನನ್ನ ಹೇಗಿದೆಯಾ ಅಂತ ಸಹ ಕೇಳಲ್ಲ ಅನ್ನೋದನ್ನು ನಾವು ಲಾಸ್ಟ್ ಇದರಲ್ಲಿ ನೋಡಿದ್ವಿ. ಅದು ಆದರೆ ಈ ಒಂದು ಶ್ಲೋಕ ಆಚಾರ್ಯರದು ನನಗೆ ಒಪ್ಪಿಗೆ ಇಲ್ಲ. ನಾನು ನನ್ನ ಮನೆಯಲ್ಲಿ ಎಷ್ಟೇ ರೋಗ ರುಜಿನಗಳಿದ್ದರೂ, ನಾನು ಎಷ್ಟೇ ಇನ್ಕೇಪಬಲ್ ಆಗಿದ್ದರೂ, ನನ್ನ ಮನೆಯ ನನ್ನ ಸ್ವಂತದ ಜನ ಬಹಳ ಎಲ್ಲ ಉತ್ತಮರು, ನನ್ನನ್ನು ತುಂಬ ಪ್ರೀತಿಯಿಂದ ಸ್ನೇಹದಿಂದ ನೋಡ್ತಾರೆ. ಈ ಒಂದು ಶ್ಲೋಕವನ್ನು ನನಗೆ ಅರ್ಥ ಆಗಿಲ್ಲ, ನಾನು ಒಪ್ಪಲ್ಲ ಅಂತ ಕೆಲವರು ಹೇಳ್ಬೋದು. ಅದಕ್ಕೆ ಮುಂದಿನ ಶ್ಲೋಕ 6ನೇದು, ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಪಿಬ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೆ, ಯಾವಾಗ, ಹೌದಾ ನಿನಗೆ ನಿನ್ನ ಮನೆಯವರೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೋತಾರ, ಆದರೆ ಯಾವಾಗ ನಿನ್ನ ಪವನೋ ಅಂದರೆ ನಿನ್ನ ಉಸಿರಾಟ ನಿಲ್ಲತ್ತೋ, ನಿವಸತಿ ದೇಹೆ ದೇಹವನ್ನು ಬಿಡ್ತಾನೋ ಪ್ರಾಣವಾಯು, ತಾವತ್ ಪೃಚ್ಛತಿ ಕುಶಲಂ ಗೇಹೆ ಯಾರು ನಿನ್ನ ಕುಶಲವನ್ನು ವಿಚಾರಿಸೋರಿರೋದಿಲ್ಲ. ಗತವತಿ ವಾಯು ಎಲ್ಲಿಯವರೆಗೆ ನಿನ್ನ ದೇಹದಲ್ಲಿ ಉಸಿರಾಟ ಆಗ್ತಾ ಇರುತ್ತೆ ಅಲ್ಲಿಯವರೆಗೂ ನಿನ್ನ ಕ್ಷೇಮ ಸಮಾಚಾರವನ್ನು ಎಲ್ಲರೂ ಕೇಳ್ತಾ ಇರ್ತಾರೆ. ಗತವತಿ ವಾಯು ದೇಹಾಪಾಯೇ, ಯಾವಾಗ ಗತ ಅಂದರೆ ಹೊರಡತ್ತೆ ಪ್ರಾಣವಾಯು ದೇಹದಿಂದ, ಭಾರ್ಯಾ ಬಿಬ್ಯತಿ ತಸ್ಮಿನ್ ಕಾಯೇ, ನಿನ್ನ ಪ್ರೀತಿಯ ಪತ್ನಿಯೇ ನಿನ್ನ ಆ ಮೃತ ಶರೀರವನ್ನು ನೋಡಿ ಹೆದರ್ತಾಳೆ, ಭೀತಿ ಪಡ್ತಾಳೆ. ಈ ಕೊಳಿತಾ ಇರ್ತಕ್ಕಂತಹ ದೇಹವನ್ನು ತಗೊಂಡು ಹೋಗು ಅಂತ ಹೇಳ್ತಾಳೆ, ತಗೊಂಡು ಹೋಗಿ ಇಲ್ಲಿಂದ ಅಂತ ಹೇಳ್ತಾಳೆ. ಎಲ್ಲಿಯವರೆಗೆ ಯಾವತ್ ಪವನೋ ನಿವಸತಿ ದೇಹೆ, ಎಲ್ಲಿಯವರೆಗೆ
ಪ್ರಾಣವಾಯು ಇದೆ ಅಲ್ಲಿಯವರೆಗೂ ಎಲ್ಲರೂ ನೀನು ಹೇಗಿದೆಯಾ ವಿಚಾರಿಸ್ತಾ ಇರ್ತಾರೆ. ಯಾವಾಗ ಪ್ರಾಣ ಹೊರಡುತ್ತೋ ಆಗ ಆ ಮೃತ್ಯ ಶರೀರವನ್ನು, ಆ ಹೆಣವನ್ನು ಹೆಂಡತಿ ಸಹ ನೋಡಿ ಹೆದರ್ತಾಳೆ. ಇದು ಶ್ಲೋಕದ ಅರ್ಥ. ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ನೆಗೆಟಿವ್ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರ್ದು. ಅಂದರೆ ಏನು, ನಾನು ಅಷ್ಟೇನಾ, ನಾನು ಜೀವಂತವಾಗಿದ್ದಾಗ ಎಲ್ರಿಗೂ ಕಷ್ಟಪಟ್ಟು ನಾನು ಇಡೀ ಸಂಸಾರವನ್ನು ನಿರ್ವಹಣೆ ಮಾಡಿದ್ದೆ, ಆದರೆ ಪ್ರಾಣವಾಯು ಹೋದ ತಕ್ಷಣ ಈ ದೇಹವನ್ನು ತೊಗೊಂಡು ಹೋಗಿ, ಈ ಮೃತ ಶರೀರವನ್ನು ತೊಗೊಂಡು ಹೋಗಿ ಅಂತಾರ. ಹಾಗಾದಾಗ ಜೀವಂತವಾಗಿದ್ದಾಗ ನಾನು ಯಾಕೆ ಇವ್ರಿಗೆಲ್ಲ ಮಾಡಬೇಕು, ಆ ಥರ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಆಚಾರ್ಯರು ಇಲ್ಲಿ. ಈ ಜಗತ್ತಿನ ಒಂದು ದೋಷವನ್ನು, ಲಿಮಿಟೇಷನ್ನ ತೋರಿಸ್ತಾ ಇರೋ ಅರ್ಥ ಏನು ಅಂತಂದರೆ, ನಾವು ಒಂದು ರೀತಿಯಾದಂಥ ಹೆಲ್ತಿ ಡಿಟ್ಯಾಚ್ಮೆಂಟು, ಆರೋಗ್ಯಕರವಾದಂತಹ ವೈರಾಗ್ಯವನ್ನು ಬೆಳೆಸ್ಕೋಬೇಕು. ಆರೋಗ್ಯಕರ ವೈರಾಗ್ಯ ಅಂದರೆ ಏನು ಅಂದರೆ, ನಾನು ಎಲ್ಲಿದ್ದೀನಿ ಆ ಜಾಗದಲ್ಲಿ ನನ್ನ ಕರ್ತವ್ಯಗಳು ಏನಿದೆ ಅದನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ ಮಾಡಬೇಕು. ನಮ್ಮ ಕರ್ತವ್ಯಗಳೇ ಮಾಡಬೇಕಾದ್ರೆ ಯಾವತ್ತೂ ನಾವು ವಂಚನೆ ಮಾಡಬಾರ್ದು. ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಇರಬೇಕು, ಸರಿಯಾಗಿ ಮಾಡ್ತಾ ಇರಬೇಕು. ಆದರೆ ಒಳಗಡೆ ಸತ್ಯದ ಅರಿವಿರಬೇಕು. ಏನಂತ ಇರಬೇಕು, ನಾನು ಈ ದೇಹ ಅಲ್ಲ, ಎಂದಾರೂ ಒಂದು ದಿನ ಇದನ್ನು ಬಿಡ್ತಕ್ಕಂತಹದೇ, ಈ ದೇಹ ನಾನಲ್ಲ, ಪ್ರಾರಬ್ಧ ಇರೋ ತನಕ ನನಗೆ ಈ ದೇಹದಲ್ಲಿ ಒಂದು ನನ್ನ ಅಸ್ತಿತ್ವ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜವಾಬ್ದಾರಿಗಳನ್ನು ಏನಿದೆ ಅದನ್ನೆಲ್ಲ ನಾನು ಸರಿಯಾಗಿ ಭಗವತ್ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಮಾಡ್ತಾನೇ ಇರಬೇಕು. ಆದರೆ ಒಳಗಡೆಯಿಂದ ಮಾತ್ರ ಭಗವಂತನಿಗೆ ಭಜಗೋವಿಂದಂ, ಭಗವಂತನಿಗೆ ಮಾತ್ರ ಅಟ್ಯಾಚ್ ಆಗಿರಬೇಕು. ಅದು ಹೇಗೆ ಸಾಧ್ಯ? ಒಂದು ಹೆಲ್ತಿ ಡಿಟ್ಯಾಚ್ಮೆಂಟ್ ಅಥವಾ ಆರೋಗ್ಯಕರವಾದ ವೈರಾಗ್ಯ ಅಂದರೆ ಹೇಗೆ ಅಂದರೆ, ನನ್ನ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾಗ ನಾನು ನ್ಯಾಚುರಲಾಗಿ ಅದಕ್ಕೆ ಅಟ್ಯಾಚ್ ಆಗಿಬಿಡ್ತೀನಲ್ವಾ. ಒಳಗಡೆ ಒಂದು ಸತ್ಯದ ಅರಿವು ಸದಾ ಇರಬೇಕು ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಒಂದು ಸಣ್ಣ ಪುಟ್ಟ ಒಂದು ದೃಷ್ಟಾಂತವನ್ನು ಹೇಳೋದಾದರೆ, ಒಬ್ಬ ತಂದೆ ಮಗ ಇಬ್ಬರು ಜಾತ್ರೆಗೆ ಹೋಗ್ತಾರೆ. ಜಾತ್ರೆಯಲ್ಲಿ ಮಗು ತಂದೆಗೆ ಬಲೂನ್ ಕೊಡಿಸು ಅಂತ ಕೇಳುತ್ತೆ. ಅಲ್ಲಿ ಕಲರ್ ಬಲೂನ್ ಇರುತ್ತೆ. ಮಗುವಿಗೆ ಅದ್ರ ಕಡೆ ಆಕರ್ಷಣೆ ಆಗುತ್ತೆ. ತಂದೆಗೆ ಕೊಡಿಸು ಅಂತಾನೆ. ತಂದೆ ಬಲೂನ್ ಕೊಡಿಸ್ತಾರೆ. ತುಂಬ ದಪ್ಪಕ್ಕಿರೋದು, ಚೆನ್ನಾಗಿರೋದು ತೊಗೊಂಡು ಬರ್ತಾರೆ ಮನೆಗೆ. ಬಂದು ತಂದೆ ಮಗು ಇಬ್ಬರು ಆ ಬಲೂನ್ನ ಆಟ ಆಡ್ತಾ ಇರ್ತಾರೆ. ಇಬ್ಬರು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಬಲೂನು ಆಡ್ತಾ ಇರ್ಬೇಕಾದ್ರೆ ಟಪ್ ಅಂತ ಒಡೆದು ಹೋಗುತ್ತೆ. ಸಹಜ. ಮಗುವಿಗೆ ತುಂಬ ನೋವಾಗುತ್ತೆ, ಜೋರಾಗಿ ಅಳಕ್ಕೆ ಶುರು ಮಾಡ್ತಾನೆ, ಬಲೂನು ಒಡೆದೋಯ್ತಲ್ಲ ಅಂತ. ತಂದೆ ನಗ್ತಾನೆ. ಇದೇ ನಾವು ಮಾಡಬೇಕಾಗಿರುತ್ತೆ. ತಂದೆಗೆ ಗೊತ್ತಿತ್ತು ಅದು ಯಾವಾಗೋ ಒಂದು ಸತಿ ಹಾಳಾಗ್ತಕ್ಕಂಥದ್ದೇ. ಅದು ಎಲ್ಲಿಯವರೆಗೂ ಇದೆ ಆಟ ಆಡೋಕ್ಕೆ, ಅಲ್ಲಿಯವರೆಗೂ ಮಗುವಿನ ಜೊತೆ ಸಂತೋಷವಾಗಿ ಚೆನ್ನಾಗಿ ಆಟ ಆಡ್ದ. ಆದರೆ ಒಂದು ಸಲ ಅದು ಟಪ್ ಅಂತ ಅದ್ರ ಗಾಳಿಯೆಲ್ಲ ಹೋಗಿ ಬಲೂನು ಹಾಳಾದಮೇಲೆ ತಂದೆ ನಗ್ತಾನೆ. ಅಂದರೆ ಅವನಿಗೆ ಮೊದಲೇ ಗೊತ್ತಿತ್ತು, ಆದರೆ ಮಗುವಿಗೆ ಗೊತ್ತಿರಲಿಲ್ಲ. ಅದು ಮಗು ಆ ಬಲೂನ್ ಶಾಶ್ವತ ಅಂದ್ಕೊಂಬಿಟ್ಟಿತ್ತು. ಅದರ ಮೇಲೆ ತುಂಬ ಅಟ್ಯಾಚ್ ಆಗಿತ್ತು ಬಲೂನ್ ಮೇಲೆ. ತಂದೆ ಅವನಿಗೆ ಗೊತ್ತು ಅದು ಆಡೋ ತನಕ ಮಾತ್ರ ಮಗುವಿನ ಜೊತೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾನೆ, ಆದರೆ ಅದು ಒಡೆದ ಮೇಲೆ ನಗ್ತಾನೆ. ಅವನಿಗೆ ಗೊತ್ತಿತ್ತು. ಹಾಗೆ ನಾವು ಸತ್ಯದ ಅರಿವಿಟ್ಕೊಂಡು ನಮ್ಮ ಎಲ್ಲ ಕರ್ತವ್ಯಗಳನ್ನು ಪ್ರೀತಿಯಿಂದ, ಶ್ರದ್ಧೆಯಿಂದ ಭಗವಂತನ ಸೇವೆ ಅಂತ ಮಾಡ್ತಾಯಿದ್ದು ಒಳಗಡೆ ಮಾತ್ರ ಸತ್ಯದ ಅರಿವಿರಬೇಕು. ಇದ್ಯಾವ ಸಂಬಂಧಗಳು ನನಗೆ ಪರ್ಮನೆಂಟ್ ಅಲ್ಲ. ಒಂದು ದಿನ ಯಾವುದು ಶುರುವಾಗಿದೆ ಅದು ಒಂದು ದಿನ ಮುಗಿತಕ್ಕಂತಹದೇ ಅಂದ್ಬಿಟ್ಟು ನಿರಾಸೆ ಆಗಬಾರ್ದು. ಇರೋ ತನಕ ನನ್ನ ಕರ್ತವ್ಯಗಳನ್ನು ನಾನು ನಗ್ತಾ ಪ್ರೀತಿಯಿಂದ ಮಾಡ್ತೀನಿ, ಕರ್ಮಯೋಗದ ರೀತಿ ಮಾಡ್ತೀನಿ. ಯಾವಾಗ? ಆದರೆ ಒಳಗಡೆ ಸತ್ಯದ ಅರಿವಿರಬೇಕು.
ತಂದೆ ನಗೋದಕ್ಕೆ ಕಾರಣ ಏನಾಗಿತ್ತು? ಅವನಿಗೆ ಗೊತ್ತಿತ್ತು, ಅವನು ಮೊದಲೇ ಪ್ರಿಪೇರ್ ಆಗಿದ್ದ, ಆಮೇಲೆ ಅವನಿಗೆ ಅಲರ್ಟ್ ಆಗಿದ್ದ, ಅದು ಬಲೂನ್ ಮುರಿಯೋಂಥದ್ದೇ ಅಂತ ಗೊತ್ತಿತ್ತು. ಜೊತೆಗೆ ಅವನು ಸತ್ಯದ ಅರಿವಿತ್ತು ಅವನಿಗೆ. ಆದ್ದರಿಂದ ಅವನಿಗೆ ಅದೇ ಥರ ನಮಗೂ ಜೀವನದ ನಿಜವಾದ ಒಂದು ಸತ್ಯದ ಅರಿವಿರಬೇಕು, ಅಲರ್ಟಾಗಿರಬೇಕು, ಜೊತೆಗೆ ಸದಾ ಪ್ರಿಪೇರ್ ಫಾರ್ ದ ವರ್ಸ್ಟ್, ರೆಡಿಯಾಗಿರಬೇಕು ಎಲ್ಲದಕ್ಕೂ. ಈ ರೀತಿ ಆಚಾರ್ಯರು ಹೇಳಿ ನಮ್ಮನ್ನು ನಿರಾಸೆಗೆ ತಳ್ತಾರೆ ಅಂತ ಅಂದ್ಕೋಬಾರ್ದು. ಇದು ಜೀವನದ ನಿಜ ಸತ್ಯ, ಇದು ರಿಯಾಲಿಟಿ. ಆದರೆ ಇರೋ ತನಕ ನಮ್ಮ ಕರ್ತವ್ಯಗಳನ್ನು ಮಾಡ್ತಾ ಭಜಿಸು ಗೋವಿಂದನನ್ನು. ಶಾಂತಿ ನೆಮ್ಮದಿ ನಿನಗೆ ಬೇಕಾ? ಒಳಗಡೆ ಮನಸ್ಸಿನಲ್ಲಿ ಭಜಿಸು ಗೋವಿಂದನನ್ನು. ಇದನ್ನು ಅರ್ಥ ಮಾಡ್ಕೋ. ಜೀವನದ ಪ್ರತಿಯೊಂದು ಸಂಬಂಧಗಳು ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಎಷ್ಟೇ ಪ್ರೀತಿ ಇದ್ದರೂ ದೇಹವನ್ನು ಪ್ರಾಣವಾಯು ಬಿಟ್ಟ ಮೇಲೆ ಅದನ್ನು ಯಾರೂ ಅಲ್ಲಿ ಇಟ್ಕೊಳ್ಳಲ್ಲ ಮನೇಲಿ. ಅದನ್ನು ಅರ್ಥ ಮಾಡ್ಕೋ. ನಾನು ನಾನು ಅಂತ ಅಂದ್ಕೊಂಡಿದ್ಯಲ್ಲ ದೇಹ, ಅದು ಈಗ ನೀನಲ್ಲ. ಯಾವಾಗಲೂ ಅಲ್ಲ, ಆದರೆ ಈಗ ಗೊತ್ತಾಯಿತು. ಮತ್ತು ಏನು ಮಾಡಬೇಕು? ಯಾಕೆ ಭಜಗೋವಿಂದಂ ಅಂತ ಹೇಳ್ತಾ ಇದ್ದಾರೆ? ಯಾಕೆ ಅಂದರೆ ಭಗವಂತನ ಜೊತೆಯ ನಮ್ಮ ಸಂಬಂಧ ಏನಿದೆ ಅದು ಮಾತ್ರ ಪರ್ಮನೆಂಟ್. ಅವನು ಈ ಜನ್ಮದಲ್ಲಿ ಮಾತ್ರ ನಮ್ಮ ಜೊತೆ ಇಲ್ಲ, ಜೊತೆಗೆ ಜನ್ಮ ಜನ್ಮಾಂತರದಿಂದ ನಮ್ಮ ಜೊತೆಗೆ ತಂದೆ ತಾಯಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದೊಂದು ಸಂಬಂಧ ಮಾತ್ರ ಪರ್ಮನೆಂಟು, ಯಾವಾಗಲೂ ಇರುತ್ತೆ. ಆ ಸಂಬಂಧವನ್ನು ನಾವು ಎಷ್ಟು ಗಟ್ಟಿ ಮಾಡ್ಕೋತೀವಿ, ಭದ್ರ ಮಾಡ್ಕೋತೀವಿ, ನಮಗೆ ಒಳ್ಳೆಯದು. ಅಲ್ಲ, ಅದನ್ನು ಹೇಗೆ ನಮ್ಮ ಮತ್ತು ಅವನ ಸಂಬಂಧವನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಗಟ್ಟಿ ಮಾಡ್ಕೊಳ್ಳೋದು? ನಾವು ಯಾವುದೇ ಒಂದು ಸಂಬಂಧವನ್ನು ಹೇಗೆ ಡೆವಲಪ್ ಮಾಡ್ಕೋತೀವಿ? ಈಗ ಇಬ್ಬರು ಮಕ್ಕಳು ಸ್ಕೂಲಲ್ಲಿ, ಇಬ್ರಿಗೂ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ, ಶಾಲೆಗೆ ಬಂದು ಸೇರಿದ್ಮೇಲೆ ಇಬ್ಬರು ಸ್ವಲ್ಪ ದಿನದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಡ್ತಾರೆ. ಹೇಗೆ? ಅವರಿಬ್ಬರು ಹೆಚ್ಚು ಜೊತೆಗೆ ಸಮಯ ಕಳೀತಾರೆ. ನಾವು ಹಾಗೆ. ನಮ್ಗೆ ಅವನೊಬ್ಬ ಇದ್ದಾನೆ ಅನ್ನೋದನ್ನೇ ನಾವು ಟೈಮ್ ಫುಲ್ಲು ಇಗ್ನೋರ್ ಮಾಡ್ತೀವಿ. 24 hours ಡೇ ತುಂಬ ಬ್ಯುಸಿ ಹೊರಗಡೆ ವರ್ಲ್ಡ್ಲಿ ಅಫೇರ್ಸಲ್ಲಿ. ಇನ್ವೆಸ್ಟ್ ದ ಟೈಮ್, ಅವನ ಜೊತೆ ಸಮಯವನ್ನು ಕಳಿ. ಹೇಗೆ ಸಮಯವನ್ನು ಕಳೆಯೋದು ಅಂದರೆ ಪೂಜೆ, ಜಪ, ಧ್ಯಾನ. ಏನಾದರೂ ನನಗೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಅವ್ರ ಹತ್ರ ಇವ್ರ ಹತ್ರ ಹೇಳದೆ ಭಗವಂತನ ಹತ್ರ ತೊಗೊಂಡು ಹೋಗೋದು ಸಮಸ್ಯೆಯನ್ನು. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಅವನನ್ನು ಕೇಳ್ಕೊಳ್ಳೋದು. ಅವನು ನಮ್ಮ ತಂದೆ ತಾಯಿ, ನಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ. ಹೇಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ನೋ, ನಮಗೂ ಖಂಡಿತ ಮಾಡ್ತಾನೆ. ನಮಗೆ ಆ ಶ್ರದ್ಧೆ ಭಕ್ತಿ ಇರಬೇಕು ಅಷ್ಟೆ. ಅವನ ಜೊತೆ ಹೆಚ್ಚು ಹೆಚ್ಚು ಸಮಯ ಕಳೆದ ಹಾಗೆ ನಮ್ಮ ಅವನ ಸಂಬಂಧ ಇದೆ, ಅದು ಯಾವಾಗಲೂ. ಅದು ನಾವು ಮರ್ತಿದ್ದೀವಿ. ಅದನ್ನು ಮತ್ತೆ ನೆನಪು ಮಾಡಿಕೊಂಡು ಆ ಸಂಬಂಧವನ್ನು ಗಟ್ಟಿ ಮಾಡ್ಕೋಬೇಕು. ಅದೊಂದು ಆಯಿತು ಅಂದರೆ ನಾವು ಯಾವ ಸಮಸ್ಯೆಗೂ ಜೀವನದಲ್ಲಿ ಹೆದರೋಲ್ಲ. ಯಾಕೆಂದರೆ ನನ್ನ ಜೊತೆ ಅವನಿದ್ದಾನೆ, ನನಗೆ ಗೈಡ್ ಮಾಡ್ತಾನೆ. ಆದ್ದರಿಂದ ಆಚಾರ್ಯರು ಹೇಳ್ತಾ ಇರೋದು ಭಜಿಸು ಗೋವಿಂದನನ್ನು, ಭಜ ಗೋವಿಂದಂ. ನಾವು ಮೊದಲನೇ ಕ್ಲಾಸಲ್ಲಿ ಮಾತಾಡಿದ್ವಲ್ಲ, ದೊಡ್ಡ ಕಲ್ಲನ್ನು ಫಸ್ಟ್ ಹಾಕಬೇಕು, ಆಮೇಲೆ ಸಣ್ಣ ಸಣ್ಣ ಕಲ್ಲು, ಮರಳು, ನೀರು ಅಂತ. ಅದೇ ಮತ್ತೆ ಹೇಳ್ತಾ ಇರೋದು. ಆ ದೊಡ್ಡ ಕಲ್ಲು ಪರಮಾತ್ಮ, ಅವನಿಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಬೇಕು ಲೈಫಲ್ಲಿ. ಆಗ ಮಿಕ್ಕಿದೆಲ್ಲ ಸರಿ ಇರುತ್ತೆ. ಯಾವ ಯಾವ ಸಂಬಂಧಕ್ಕೆ ಎಷ್ಟು ಎಷ್ಟು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು, ಯಾರನ್ನು ಎಷ್ಟು ಹಚ್ಕೋಬೇಕು, ಎಲ್ಲ ಸರಿ ಹೋಗುತ್ತೆ. ಮೊದಲು ಅವನನ್ನು ಹೈಯೆಸ್ಟು ಪ್ರಯಾರಿಟಿ ಮಾಡ್ಕೋಬೇಕು ಲೈಫಲ್ಲಿ. ನಮ್ಮ ನಂಬಿಕೆ, ಶ್ರದ್ಧೆ ದೃಢವಾಗಿದ್ದರೆ ಎಂತಹ ಕಷ್ಟದ ಕಾಲದಲ್ಲೂ ನಾವು ಅವನ ಹತ್ತಿರ ಸಮಸ್ಯೆಯನ್ನು ತೊಗೊಂಡು ಹೋದಾಗ ನಮಗೆ ಒಳಗಡೆಯಿಂದ ಶ್ರದ್ಧೆ, ನಂಬಿಕೆ ಇದ್ದೇ ಇರುತ್ತೆ. ನಮಗೆ ಗೈಡ್ ಮಾಡ್ತಾನೆ, ನನ್ನ ಸಮಸ್ಯೆಯನ್ನು ಆಲಿಸ್ತಾನೆ, ನನಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾನೆ. ಈ ಒಂದು ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಜಗತ್ತಲ್ಲಿ ಯಾರು ತುಂಬ ಸುಖಿ ಗೊತ್ತಾ? ಸಣ್ಣ ಮಗು ತಾಯಿಯ ತೊಡೆ ಮೇಲೆ ಕೂತಿರುತ್ತಲ್ಲ ಮಗು,
ನೀವು ಅದರ ಮುಖವನ್ನು ನೋಡಿ, ಅದರ ಆನಂದವನ್ನು ನೋಡಿ, ಅದರ ತೃಪ್ತಿಯನ್ನು ನೋಡಿ. ಅದಕ್ಕೆ ಜಗತ್ತಿನ ಎಲ್ಲ ಸಂತೋಷನೂ ಆ ತಾಯಿಯ ತೊಡೆ ಮೇಲೆ ಕೂತಾಗ ಮಗುವಿಗಾಗತ್ತೆ. ಯಾಕೆ? ಅದಕ್ಕೆ ಚಿಕ್ಕ ಮಗು, ಅದಕ್ಕೇನು ಗೊತ್ತಾಗಲ್ಲ, ಮುಗ್ಧತೆ ಇರುತ್ತೆ ಅದಕ್ಕೆ. ಆದರೆ ಆ ಮಗುವಿಗೆ ಏನನ್ಸುತ್ತೆ ಅಂದರೆ, ನಮ್ಮ ತಾಯಿಯ ತೊಡೆಯ ಮೇಲೆ ನಾನು ಕೂತಿದ್ದೀನಿ ಅಂದರೆ ನಾನು 100% ಸೇಫ್. ನಮ್ಮ ಅಮ್ಮಂಗೆಲ್ಲ ಗೊತ್ತು, ನನ್ನನ್ನು ಅವಳು ರಕ್ಷಣೆ ಮಾಡ್ತಾಳೆ, ಅದಕ್ಕೆ ಒಂದು ಚೂರೂ ಅನುಮಾನ ಇಲ್ಲ ಅಲ್ವಾ? ಚಿಕ್ಕ ಮಕ್ಕಳಿಗೆ ನೋಡಿ, ತಾಯಿ ಬಾಯಿಯೊಳಗೆ ಏನು ಇಡ್ತಾಳೋ ಯಾವುದೇ ಅನುಮಾನ ಇಲ್ಲದೆ ಅದು ಸಂತೋಷವಾಗಿ ಆಮೇಲೆ ಎಸಿತಾರೆ. ಹೀಗೆ ಅದು ನಕ್ಕೊಂಡು ತಾಯಿ ಹಿಡ್ಕೋತಾಳೆ ಅಂತ. ಆ ರೀತಿಯಾದಂತಹ ಒಂದು ಶ್ರದ್ಧೆ ನಮಗೆ ಇರಬೇಕು. ಆದರೆ ನಿಜವಾಗ್ಲೂ ನೋಡಿ, ಅವಳ ತಾಯಿಗೇನು ಎಲ್ಲ ಗೊತ್ತಿಲ್ಲ ಜಗತ್ತಲ್ಲಿ. ಆ ಮಗು ಹಾಗೆ ಅಂದ್ಕೊಳ್ಳುತ್ತೆ, ಇವಳು ನನ್ನನ್ನು ರಕ್ಷಣೆ ಮಾಡ್ತಾಳೆ, ಇಲ್ಲಿದ್ದರೆ ನಾನು ಸೇಫ್, 100% ಸೇಫ್. ಅದರ ತಾಯಿ ತೊಡೆ ಮೇಲೆ ಕೂತ್ಕೊಂಡಾಗ ಅದಕ್ಕಾಗೋ ಆನಂದ, ತೃಪ್ತಿ, ಅದರ ಮುಗ್ಧತೆ, ನಮ್ಮಮ್ಮ ಎಲ್ಲ ನೋಡ್ಕೋತಾಳೆ. ಇದನ್ನ ಶ್ರದ್ಧೆ ಅನ್ನೋದು. ತಾಯಿಯಲ್ಲಿ ಅದು ಮಾಡ್ತಕ್ಕಂತಹ ಶ್ರದ್ಧೆ, ಪ್ರೀತಿ ನಾವು ಭಗವಂತನಲ್ಲಿ ಮಾಡಬೇಕು. ಅವನು ಸರ್ವಜ್ಞ, ಸರ್ವೇಶ್ವರ, ಸರ್ವಸಮರ್ಥ. ಅಂತಹವನು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸ್ತಾನೋ, ನಮಗೆ ಏನು ಬೇಕೋ ಅದನ್ನು ಕೊಡ್ತಾನೋ, ಅವನಿಗೆ ಆ ಕೆಪಾಸಿಟಿ ಇದೆ. ಆದರೂ ನಮಗೆ ಆ ಶ್ರದ್ಧೆ ಇಲ್ಲ. ಆದ್ದರಿಂದ ನಾವು ಜೀವನವನ್ನು ಭಗವಂತನ ಭಕ್ತನಾಗಿ, ನಮ್ಮ ಒಂದು ಗಮನವನ್ನು ಜಗತ್ತಿನಿಂದ ತೆಗೆದು ಭಗವಂತನ ಕಡೆ ತಿರುಗಿಸ್ಕೋಬೇಕು. ಇದನ್ನು ಆಚಾರ್ಯರು ಇಲ್ಲಿ ಪ್ರತಿಯೊಂದು ಜಗತ್ತಿನ ವಸ್ತುಗಳೆಲ್ಲ ದೋಷಗಳನ್ನ ಹೇಳ್ತಾ ಇರೋದು. ಏನು ಹಾಗಂದರೆ, ಭಗವದ್ ಭಕ್ತನಾಗಿ ಜೀವನ ಕಳೆಯೋದಕ್ಕೂ ಒಬ್ಬ ಲೌಕಿಕ ವ್ಯಕ್ತಿಯಾಗಿ ಜೀವನ ಕಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನೋಡೋಕ್ಕಿಬ್ಬರು ಒಂದೇ ಥರ ಇರ್ತಾರೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಲೌಕಿಕ ವ್ಯಕ್ತಿಗೆ ಇದರಿಂದ ನನಗೇನು ಸಿಗುತ್ತೆ, ನಾನೇನು ಮಾಡಬೇಕು, ನನಗೇನು ಲಾಭ ಇದೆ ಅಂತ ಯೋಚಿಸ್ತಾನೆ. ಆದರೆ ಭಕ್ತನಾದವನು, ನಾನು ಮಾಡುವಂತಹ ಈ ಕೆಲಸ ಭಗವಂತನಿಗೆ ಪ್ರೀತಿ ಆಗತ್ತಾ, ಅವನಿಗೆ ತೃಪ್ತಿ ಆಗತ್ತಾ, ಅವನಿಗೆ ಸಂತೋಷ ಆಗತ್ತಾ, ಅವನು ಸದಾ ತೃಪ್ತ, ನಿತ್ಯ ತೃಪ್ತ. ಆದರೆ ನಾನು ಮಾಡ್ತಕ್ಕಂತಹ ಈ ಭಕ್ತನಿಗೆ ಆ ರೀತಿ ಭಾವನೆ ಇರಬೇಕು. ನಾನು ಮಾಡ್ತಕ್ಕಂತಹ ಈ ಕರ್ತವ್ಯ, ಈ ಕೆಲಸ ಏನು ಮಾಡಿದ್ದೀನಿ, ಅವನಿಗೆ ಪ್ರೀತಿ ಆಗುತ್ತಾ, ಅವನ ಸಂತೋಷಕ್ಕಾಗಿ ಕೆಲಸ ಮಾಡ್ತಾನೆ ಭಕ್ತನಾದವನು. ಈ ರೀತಿಯಾದಂತಹ ಒಂದು ಗಾಡ್ ಓರಿಯೆಂಟೆಡ್ ಲೈಫ್, ಭಕ್ತನಾಗಿ ಜೀವನವನ್ನು ಕಳೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದು ಒಂದು ಮೈಂಡ್ನ ನಾವು ಟ್ರೈನ್ ಮಾಡಬೇಕು. ಆ ಥರ ಅವನ ಇಚ್ಛೆನೇ, ಅವನ ಸಂಕಲ್ಪನೇ ನನ್ನ ಇಚ್ಛೆ, ನನಗದು ಇಷ್ಟ ಇದೆಯೋ ಇಲ್ವೋ, ಅವನ ಇಚ್ಛೆನೇ ನನ್ನ ಇಚ್ಛೆ. ಈ ರೀತಿಯಾಗಿ ಮಾಡಿ ನಮ್ಮ ಸಂಬಂಧವನ್ನು ಅವನ ಜೊತೆ ನಾವು ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡ್ಕೋಬೇಕು. ಅವನಿಗೆ ನಾನು ಮಾಡಿದಂತಹ ಕೆಲಸ ಸಮಾಧಾನ, ತೃಪ್ತಿ ತಂದಿದೆಯೋ, ಅಥವಾ ನನ್ನ ಕೆಲಸದಿಂದ ಅವನಿಗೆ ಸಂತುಷ್ಟನಾಗಿಲ್ಲ, ಹೇಗೆ ಗೊತ್ತಾಗತ್ತೆ ನನಗೆ? ಕೆಲಸ ಮಾಡಿದ ತಕ್ಷಣ ನಮ್ಮ ಮನಸ್ಥಿತಿಯನ್ನು ನಾವು ನೋಡ್ಕೋಬೇಕು. ಆ ಮಾಡಿದ ಕೆಲಸದಿಂದ ನನಗೆ ಒಳಗಡೆ ಶಾಂತಿ ಫೀಲ್ ಆಗ್ತಾ ಇದೆಯಾ, ಭಗವಂತ ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ, ಸರಿಯಾಗೇ ಮಾಡಿದೆಯಾ ಮಗು ಅಂತ ಹೇಳ್ತಾನೆ. ನಮಗೆ ಡಿಸ್ಟರ್ಬ್ ಆಗ್ತಾ ಇದೆಯಾ, ನಾನು ಮಾಡಿದ ಕೆಲಸ ಸರಿ ಇಲ್ಲ, ಇಮಿಡಿಯೇಟ್ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ನಮ್ಮ ಒಂದು ಸಂಬಂಧವನ್ನು ಭಗವಂತನ ಜೊತೆ ಜೀವನವೆಲ್ಲ ಭಕ್ತಿಗಾಗಿ, ಅವನ ಒಂದು ಪ್ರೀತಿಗಾಗಿ ನಾವು ಕಳೆದಾಗ ನಮ್ಮ ಈ ಲೌಕಿಕದ ಏನು ದೋಷಗಳಿದೆ ಅದು ನಮ್ಮನ್ನು ಅಷ್ಟು ಎಫೆಕ್ಟ್ ಮಾಡಲ್ಲ. ಜಗತ್ತಿನ ಎಲ್ಲ ಒಂದು ಲಿಮಿಟೇಷನ್ ಬಗ್ಗೆ ಒಂದು ರೀತಿಯಾದಂತಹ ವೈರಾಗ್ಯ ಬರುತ್ತೆ. ಇದು ಇರ್ತಕ್ಕಂತಹದೇ ಜಗತ್ತಿನಲ್ಲಿ.
ಈ ರೀತಿಯಾಗಿ ನಾವಿದ್ದೀವ ಭಗವಂತನ ಭಕ್ತರಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವ. ಆದರೆ ಆಚಾರ್ಯರ ಮುಂದಿನ ಶ್ಲೋಕದಲ್ಲಿ ನೀನು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ತನ್ನನ್ನೇ ಬೇಕಾದ್ರೆ ನಿನಗೆ ಕೊಡ್ತಾನೆ, ಮೋಕ್ಷವನ್ನೇ ಕೊಡ್ತಾನೆ. ಸರ್ವೇಶ್ವರ ಭಕ್ತವತ್ಸಲ ಪರಮಾತ್ಮ, ಅವನ ಕಡೆ ಗಮನ ಇಲ್ಲದೆ ಅಯ್ಯೋ ಈ ಎಲ್ಲ ಜೀವಿಗಳು ಎಷ್ಟು ಮೂಢರಾಗಿ ಅಜ್ಞಾನದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತನ ಕಡೆ ಮನಸ್ಸನ್ನು ಹೋಗಿಲ್ವಲ್ಲ, ಅವನನ್ನು ನಾವು ಎಷ್ಟು ಲೈಫಲ್ಲಿ ಇಗ್ನೋರ್ ಮಾಡ್ತಾ ಇದ್ದೀವಲ್ಲ ಅಂತ ಆಚಾರ್ಯರು ಕೊರಗ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಎಲ್ಲವನ್ನು ಕೊಡುವ ಪರಮಾತ್ಮ ಇದ್ದರೂ ನಾವು ಅವನನ್ನು ಇಗ್ನೋರ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಜನರಲ್ ಬಯೋಗ್ರಫಿ, ನಮ್ಮ ಒಂದು ಪೂರ್ತಿಯ ಜೀವನ, ಸಾಮಾನ್ಯ ಜನರ ಜೀವನ ಹೇಗಿರುತ್ತೆ ಅನ್ನೋದನ್ನು 7ನೇ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಾಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಾಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇದು ನಮ್ಮ ಸಾಮಾನ್ಯ ಜನರ ಜೀವನ ಚರಿತ್ರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯಾವಸ್ಥೆ, ಚಿಕ್ಕ ಮಕ್ಕಳು ಯಾವುದರಲ್ಲಿ ಆಸಕ್ತಿ? ಕ್ರೀಡಾಸಕ್ತಃ, ಆಟ ಆಡೋದ್ರಲ್ಲಿ, ಕ್ರೀಡೆ. ಯಾವುದಾದರೂ ಒಂದು ಆಟ ಸಾಮಾನು ಇಟ್ಕೊಂಡು ಆಡ್ತಾ ಇರ್ತಾರೆ ಯಾವಾಗಲೂ ಮಕ್ಕಳು. ಆಟದಲ್ಲಿ ಆಸಕ್ತಿ ಸಣ್ಣ ಮಕ್ಕಳಿಗೆ. ಒಂದಾದ್ಮೇಲೆ ಒಂದೊಂದು ವಯಸ್ಸಿಗೆ ಒಂದೊಂದು ಆಟ ಸಾಮಾನು ಚೇಂಜ್ ಆಗ್ತಾ ಹೋಗುತ್ತೆ. ಚಿಕ್ಕ ಮಗುಗೆ ನೀವು ಗಿಲ್ಕಿ ಥರ ಹಿಡ್ಕೊಂಡು ಹಿಂಗೆ ಅಂತಾರೆ, ಅದು ನೋಡುತ್ತೆ. ಹೀಗೆ 5 ತಿಂಗಳು ಮಗು. ಅದೇ 1-2 ವರ್ಷದ ಮಗುಗೆ ನೀವು ಹಂಗೆ ಗಿಲ್ಕಿಯಿಂದ ಇದು ಮಾಡೋದು ಅದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಬುದ್ಧಿ ಬೆಳೆದಿದೆ, ಮನಸ್ಸು ಬೆಳೀತಾ ಇದೆ. ಅದೇನು ಮಾಡುತ್ತೆ, ಮೂವ್ ಆಗ್ತಾ ಇರೋ ಕಾರು, ಬ್ಯಾಟ್ರಿ ಆಪ್ರೇಟೆಡ್ ಕಾರು, ಅಥವಾ ಹೆಣ್ಮಗು ಆದರೆ ಗೊಂಬೆ ಅಂಥದನ್ನು ನೋಡುತ್ತೆ. ಇನ್ನೊಂದು ಚೂರು ದೊಡ್ಡದಾದರೆ ಆಟ ಸಾಮಾನುಗಳು ಬದಲಾವಣೆ ಆಗ್ತಾ, ಕೊನೆಗೆ ಮೊಬೈಲು ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಆಸಕ್ತಿ ಯಾವುದರಲ್ಲಿ? ಕ್ರೀಡೆಯಲ್ಲಿ. ಬಾಲ್ಯಾವಸ್ಥೆಯಲ್ಲಿ ನಮಗೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ. ತರುಣಸ್ತಾವ ತರುಣೀಸಕ್ತಃ, ಸ್ವಲ್ಪ ದೊಡ್ಡವನಾದಮೇಲೆ ತರುಣನಿಗೆ ತರುಣಿಯಲ್ಲಿ, ತರುಣಿಗೆ ತರುಣನಲ್ಲಿ ಆಸಕ್ತಿ. ಇದು ಹೋದ ಕ್ಲಾಸಲ್ಲೇ ಈ ವಿಷಯವಾಗಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಈ ಆಕರ್ಷಣೆ ಚಿಕ್ಕ ಮಕ್ಕಳಲ್ಲಿದ್ದಾಗ ಆಟ ಸಾಮಾನು ಮೇಲೆ ಆಸಕ್ತಿ, ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ತರುಣನಿಗೆ ತರುಣಿಯ ಮೇಲೆ, ತರುಣಿಗೆ ತರುಣನ ಮೇಲೆ ಆಸಕ್ತಿ, ಆ ಆಕರ್ಷಣೆ. ವೃದ್ಧಸ್ಥಾವ ಚಿಂತಾಸಕ್ತಃ, ಓಲ್ಡ್ ಏಜ್ ಬಂತು, ವಯಸ್ಸಾಯಿತು, ಚಿಂತೆ, ಸದಾ ಚಿಂತೆ ಮಾಡ್ತಾ ಇರ್ತಾರೆ. ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ, ಪರಮಾತ್ಮನಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಅಯ್ಯೋ ಅಂತ ಆಚಾರ್ಯರು ಇಲ್ಲಿ ನಮ್ಮ ಒಂದು ಬಯೋಗ್ರಫಿ ಅಥವಾ ನಮ್ಮ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ 3ನೇದು ಇದೆಯಲ್ಲ, ವೃದ್ಧಸ್ಥಾವ ಚಿಂತಾಸಕ್ತಃ, ಅದನ್ನು ಸ್ವಲ್ಪ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಲ್ಡ್ ಪೀಪಲ್ ಅವರಿಗೆ ಚಿಂತೆ ಮಾಡ್ತಾ ಇರ್ತಾರೆ. ಚಿಂತಾಸಕ್ತಃ, ಯಾವಾಗಲೂ ಚಿಂತೆ ಮಾಡ್ತಾ ಇರೋದು.
ವಯಸ್ಸಾದ ಮೇಲೆ ಕೆಲಸದಿಂದ ರಿಟೈರ್ಡ್ ಆಗ್ತಾರೆ. ಅಧಿಕಾರ ಇರೋದಿಲ್ಲ, ಹಣ ಇರೋದಿಲ್ಲ, ಗೌರವ ಇರೋದಿಲ್ಲ. ಆದ್ದರಿಂದ ಈ ಓಲ್ಡ್ ಪೀಪಲ್ ಅಥವಾ ವೃದ್ಧರು ಅವರಿಗೆ ಅವ್ರ ಮೈಂಡಲ್ಲಿ ಇರುತ್ತೆ. ಒಂದು, ಸದಾ ಹಳೇದು ನೆನಪಿಸ್ಕೋತಾ ಇರ್ತಾರೆ, ಇಲ್ಲ ಮುಂದಿನ ಫ್ಯೂಚರು. ಯಾಕೆ ಹಾಗೆ? ಯಾಕೆಂದರೆ ಪ್ರೆಸೆಂಟಲ್ಲಿ ಇರೋಕ್ಕೆ, ವರ್ತಮಾನದಲ್ಲಿ ಇರೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ, ಇರೋಕ್ಕೆ ಆಗಲ್ಲ. ಯಾಕೆಂದರೆ ಈ ವರ್ತಮಾನದಲ್ಲಿ ಅವ್ರಿಗೆ ವಯಸ್ಸಾಗಿದೆ, ದೇಹಕ್ಕೆ ನಾನಾ ಕಾಯಿಲೆಗಳು, ರೋಗಗಳು, ಆಮೇಲೆ ಅವರಿಗೆ ಅಧಿಕಾರ ಇಲ್ಲ, ಶಕ್ತಿ ಇಲ್ಲ. ಅದಕ್ಕೆ ವರ್ತಮಾನದ ವಿಷಯದಲ್ಲಿ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಅಲ್ಲಿ ಅವ್ರಿಗೆ ಒಂದು ಆಕರ್ಷಣೆ ಏನಿಲ್ಲ. ಆದ್ದರಿಂದ ಹಳೆಯ ವಿಷಯಗಳನ್ನ ಮೆಲುಕು ಹಾಕ್ತಾ ಇರ್ತಾರೆ ಯಾವಾಗಲೂ. ಯಾಕೆ? ಆ ಹಿಂದಿನ ಲೈಫಲ್ಲಿ ಅವರಿಗೆ ತುಂಬ ಅವರು ಮಾಡಿದಂತಹ ಅಚೀವ್ಮೆಂಟು, ಅವ್ರಿಗೆ ಸಿಕ್ಕಂತಹ ಒಂದು ರೆಕಗ್ನಿಷನ್ನು, ಅವರ ಪದವಿ, ಅಧಿಕಾರ, ಅವರು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಒಳ್ಳೆಯ ಕೆಲಸಗಳು, ಅದೆಲ್ಲ ನೆನಪು ಮಾಡಿಕೊಂಡ್ರೆ ಅವರಿಗೆ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಅವರಿಗೆ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂಥರ ಮಿಸರಬಲ್ ಅನಿಸುತ್ತೆ, ಒಂಥರ ಕಷ್ಟ ಅನಿಸುತ್ತೆ. ಅದಕ್ಕೆ ಅವರಿಗೆ ಅದರಿಂದ ಒಂಥರ ಎಸ್ಕೇಪ್ ಆಗಬೇಕು, ಅದರಿಂದ ಓಡಬೇಕು. ಅದಕ್ಕೆ ಏನು ಮಾಡ್ತಾರೆ? ಹಳೇ ವಿಷಯಗಳನ್ನ ಸದಾ ಮಾತಾಡ್ತಾ ಇರ್ತಾರೆ. ಅವ್ರ ಮನಸ್ಸು ಯಾವಾಗಲೂ, ಮನಸ್ಸಿನ ಸ್ವಭಾವ ಏನು? ಸುಖವನ್ನು, ನೆಮ್ಮದಿಯನ್ನು ಹುಡುಕೋದು. ಅವ್ರಿಗೆ ಹಳೆಯ ವಿಷಯಗಳು ನೆನಪು ಮಾಡಿಕೊಂಡ್ರೆ ಒಂದು ರೀತಿ ಸಮಾಧಾನ ಆಗುತ್ತೆ. ತನ್ನ ಹಳೆಯ ಗತ ವೈಭವವನ್ನು ಜ್ಞಾಪಿಸ್ಕೋತಾ ಇರ್ತಾರೆ. ಆಮೇಲೆ ಹೇಗೆ ಜನಗಳು ಅವರಿಗೆ ಗೌರವ ಕೊಡ್ತಾಯಿದ್ರು, ಅವರ ಮಾತನ್ನು ಕೇಳ್ತಾ ಇದ್ರು, ಅದನ್ನೇ ಚಿಂತೆ ಮಾಡ್ತಾ ಇರ್ತಾರೆ ಯಾವಾಗಲೂ. ಹಳೆಯ ಕತೆಗಳನ್ನ ಹೇಳ್ತಾ ಇರ್ತಾರೆ. ಒಂದೊಂದ್ಸತಿ ಏನು ಅಂದರೆ ಹೇಳಿದ್ದಿನೇ ಹೇಳಿ ರಿಪೀಟ್ ಮಾಡ್ತಾ ಇರ್ತಾರೆ, ಓಲ್ಡ್ ರೆಕಾರ್ಡ್ನೇ ಆನ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ತುಂಬ ಜನ ವಯಸ್ಸಾದವ್ರನ್ನ ಕಂಡ್ರೆ ಓಡ್ತಾರೆ. ಯಾಕಂದರೆ ಇವ್ರು ಹೇಳಿದ್ದೇ ಹೇಳ್ತಾರೆ ಅಂತ. ಬಟ್ ಪಾಪ ಕೆಲವರು ಏನೋ ಬಿಡು, ವಯಸ್ಸಾದವರು, ಮುದುಕರು ಏನೋ ಹೇಳ್ಕೊಳ್ತಾರೆ ಬಿಡು, ಅವ್ರ ಮನಸ್ಸಿಗೆ ಸಮಾಧಾನ ಆಗತ್ತೆ ಹೇಳ್ಕೊಳ್ಳಿ ಅಂತ. ನಾನು ಈ ಇಸ್ವಿಲಿ ಹಂಗೆ ಮನೆ ಕಟ್ಟಿದೆ, ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಾನು ಅದನ್ನೇ ಹೇಳ್ತಾ ಇರ್ತಾರೆ. ಎದುರುಗಡೆ ಇರೋರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವ್ರ ಮನಸ್ಸಿನ ಸಮಾಧಾನಕ್ಕೆ ಇವ್ರು ಅದನ್ನು ಹೇಳ್ತಾನೇ ಇರ್ತಾರೆ. ಮನೇಲಿ ಯಾರಾದರೂ ಬಂದು ಮಕ್ಕಳೋ ಹೆಂಡ್ತಿನೋ ತಡಿಬೇಕಷ್ಟೆ, ಎಷ್ಟು ಸತಿ ಹೇಳಿದ್ದೇ ಹೇಳ್ತೀರಾ ಅಂತ. ಯಾಕೆ ಅಂದರೆ ಅವ್ರಿಗೆ ಅದರಲ್ಲಿ ಒಂದು ರೀತಿ ಸಮಾಧಾನ ಆಗುತ್ತೆ. ಅವ್ರಿಗೆ ಅವಾಗ ಅಧಿಕಾರ ಇತ್ತು, ಆರೋಗ್ಯ ಇತ್ತು, ಪದವಿ ಇತ್ತು, ಹಣ ಸಂಪಾದನೆ ಮಾಡ್ತಿದ್ರು, ಒಂದು ಜೀವನದಲ್ಲಿ ಉತ್ಸಾಹ ಇತ್ತು. ಈಗೇನೂ ಇಲ್ಲ. ಅದಕ್ಕೆ ಈಗಿನ ಇದು ಸಿಚುವೇಶನ್ ಬೇಜಾರು ಅವ್ರಿಗೆ. ಇಲ್ಲ, ಮುಂದಿನದು ಚಿಂತೆ ಮಾಡ್ತಾ ಇರ್ತಾರೆ, ಫ್ಯೂಚರು. ಮುಂದಿನದ ಬಗ್ಗೆ ಅವರಿಗೆ ಒಂದು ರೀತಿ ಆತಂಕ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಯಾಕೆ? ಸಾವಿಗೆ ಹತ್ತಿರ ಆಗ್ತಾ ಇರ್ತಾರೆ. ಯಮಧರ್ಮರಾಯ ಆಗಲೇ ಸಿಗ್ನಲ್ ಕೊಟ್ಟಿರ್ತಾನೆ. ತಲೆ ಕೂದಲೆಲ್ಲ ಬೆಳ್ಳಗಾಗಿರುತ್ತೆ, ಕಣ್ಣು ಸರಿಯಾಗಿ ಕಾಣಲ್ಲ, ಕಿವಿ ಕೇಳಲ್ಲ, ನಿಂತ್ಕೊಂಡ್ರೆ ಕುತ್ಕೊಳ್ಳೋಕ್ಕೆ ಕಷ್ಟ, ಕುತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕೆ ಕಷ್ಟ. ಅವರ ಆಪ್ತರು, ಸ್ನೇಹಿತರು, ಬಂಧು ಬಳಗ ಯಾರೋ ಅಲ್ಲಿ ಅವ್ರು ಹೋದರು, ಇವ್ರು ಹೋದರು ಕೇಳ್ತಾ ಇರ್ತಾರೆ, ನಂದು ಟೈಮ್ ಹತ್ತಿರ ಬಂದಿದೆ. ಆಮೇಲೆ ಇನ್ನೊಂದು ತುಂಬ ಅವ್ರಿಗೆ ಭಯ ಇರುತ್ತೆ ಏಜ್ ಆದವ್ರಿಗೆ. ಏನು ಅಂದರೆ ಡೆತ್ ಟೈಮಲ್ಲಿ ಏನು ಪೇನ್ ಆಗುತ್ತೋ, ಎಷ್ಟು ದಿನ ನಾನು ಮಲಗಬೇಕಾಗತ್ತೋ, ಎಷ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀನೋ. ಪಾಪ ಈ ಥರದ ಚಿಂತನೆ ತುಂಬ ಇರುತ್ತೆ. ಯಾಕೆಂದರೆ ಬೇರೆಯವ್ರದ್ದು ಕೇಳಿರ್ತಾರೆ, ಅವರು ಅಷ್ಟು ವರ್ಷ ಹಾಸಿಗೆಲೇ ಮಲಗಿದ್ರು ಕಾಯಿಲೆಯಿಂದ. ಅದೆಲ್ಲ ಕೇಳಿ ಆತಂಕ ಆಗ್ತಾ ಇರುತ್ತೆ ಒಳಗಡೆಯಿಂದ. ಮುಂದಿನ ಒಂದು ಜೀವನದ ಒಂದು ಅನ್ಸರ್ಟನಿಟಿ, ಸಾವಿನ ಭಯ, ಆತಂಕಕ್ಕೆ ಒಳಗಾಗ್ತಾ ಇರ್ತಾರೆ. ತುಂಬ ನೀವು ವಯಸ್ಸಾದವ್ರನ್ನ ಅಬ್ಸರ್ವ್ ಮಾಡಿದಾಗ ಗೊತ್ತಾಗತ್ತೆ, ಈ ಕಾಯಿಲೆಗಳು, ರೋಗ ಎಲ್ಲ ಬಂದಾಗ ತೀರಾ ಒಂದು ದೇಹದ ಮೇಲೆ ಇದು ಮಾಡ್ತಾ ಇರ್ತಾರೆ ಅವರು. ಏಕೆಂದರೆ ಅವರಿಗೆ ಭಯ, ಎಲ್ಲಿ ಯಾರಿಗೆ ನಾನು ತೊಂದರೆ ಕೊಟ್ಟು ಅವರನ್ನೇ ನಾನು ಆಶ್ರಯಿಸ್ಕೊಂಡಿರಬೇಕಾಗತ್ತೋ ಅಂತ ಆದಷ್ಟು ತಮ್ಮ ಆರೋಗ್ಯವನ್ನು ತಾವು ನೋಡ್ಕೋಬೇಕು ಅಂತ ಇದು ಮಾಡ್ತಾ ಇರ್ತಾರೆ. ಅಂದರೆ ಐದರ್ ಅವ್ರ ಮನಸ್ಸು
ಹಿಂದಿನ ವಿಷಯಗಳನ್ನ ಮಾತಾಡಿ ಸಂತೋಷ ಪಡ್ತಾ ಇರುತ್ತೆ, ಇಲ್ಲ ಮುಂದಿನ ಜೀವನದ ಬಗ್ಗೆ ಆತಂಕ ಪಡ್ತಾ ಇರುತ್ತೆ. ವರ್ತಮಾನದಲ್ಲಿ ಅವರು ಇರೋದಿಲ್ಲ. ಅದಕ್ಕೆ ಸದಾ ಚಿಂತೆ ಮಾಡ್ತಾ ಇರ್ತಾರೆ. ಏನಾದರೂ ಒಂದು ಸಣ್ಣ ವಿಷಯಕ್ಕೂ ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಭಗವಂತನ ಹತ್ರ ಸದಾ ಅನಾಯಾಸ ಮರಣ ಕೊಡು ಅಂತ ಕೇಳ್ಕೊತಾ ಇರ್ತಾರೆ. ಇದು ಎಲ್ಲರ ಒಂದು ಜನರಲ್ ಬಯೋಗ್ರಫಿ. ಕೆಲವರು ಎಕ್ಸೆಪ್ಷನ್ ಇರ್ಬೋದು, ಕೆಲವರು ಎಂತೂಸಿಯಾಸ್ಟಿಕ್ ಆಗಿ ಉತ್ಸಾಹವಾಗಿ ಇರಬಹುದು, ಓಲ್ಡ್ ಪೀಪಲ್ ಇರಲೇಬೇಕು ಅಂತ ಇಲ್ಲ. ಈ ಥರ ಇದು ಒಂದು ಜನರಲ್, ಇದು ನಾನು ಹೇಳಿದ್ದು. ಸಾವು ಬಂತು ಅಂದರೆ ಸಾಮಾನ್ಯನ? ಎಲ್ಲ ಬಿಡಬೇಕಲ್ವ. ನನ್ನದು ಅಂತ ಇರ್ತಕ್ಕಂತಹ ಮನೆ ಹೋಯಿತು, ಸಂಬಂಧಗಳು ಹೋಯಿತು, ನಾನು ಸಂಪಾದಿಸಿಟ್ಟ ಹಣ ಹೋಯಿತು, ಆ ದೇಹವನ್ನು ಬಿಟ್ಟ ಮೇಲೆ ಎಲ್ಲವೂ ನನ್ನಿಂದ ಹೋಯ್ತಲ್ಲ. ಅದು ನಿಜವಾಗ್ಲಿ ಒಂದು ರೀತಿಯ ಭಯನೇ ಅಲ್ವಾ. ಅದಕ್ಕೆ ಹೇಳ್ತಾರೆ, ಚಿತೆಗೂ ಚಿಂತೆಗೂ. ಚಿಂತ ಅಂದರೆ ಮಧ್ಯ ಒಂದು 0 ಎಕ್ಸ್ಟ್ರಾ. ಅದು ನಮ್ಮ ಬದುಕಿರಬೇಕಾದ್ರೇ ನಿಮಿಷನೂ ನಮ್ಮನ್ನು ಸುಡುತ್ತೆ ಚಿಂತೆ. ಚಿತೆ ಸತ್ತ ಮೇಲೆ ಒಂದು ಸತಿ ಅಷ್ಟೇ ಸುಡೋದದು. ಚಿಂತೆ ಚಿತೆಗಿಂತ ತುಂಬ ಭಯಂಕರ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಸಮಸ್ಯೆ ಬರುತ್ತೆ? ವೃದ್ಧಸ್ತಾವ ಚಿಂತಾಸಕ್ತಃ. ಯಾಕೆ ಈ ರೀತಿ ಸಮಸ್ಯೆ ಬರುತ್ತೆ? ಯಾಕೆ ಬರುತ್ತೆ ಅಂದರೆ, ಜೀವನವನ್ನು ಸರಿಯಾದ ರೀತಿಯಲ್ಲಿ ವಿವೇಕದಿಂದ, ಜ್ಞಾನದಿಂದ, ಭಕ್ತಿಯಿಂದ ನಡೆಸಿಲ್ಲ. ಅವಿವೇಕ, ಅಜ್ಞಾನ, ತನಗೆ ಹೇಗೆ ಬೇಕೋ ಹಾಗೆ ಯಾರು ಕಳೀತಾರೆ ಅವರಿಗೆ ಈ ರೀತಿ ಜಾಸ್ತಿ ಚಿಂತೆ, ತೊಂದರೆ ಆಗುತ್ತೆ. ಏನು ಹಾಗಂದರೆ, ಅವಿವೇಕದಿಂದ, ಅಜ್ಞಾನದಿಂದ ಜೀವನ ನಡೆಸಿದ್ದಾರೆ ಅಂದರೆ ಅವರವರ ಕರ್ತವ್ಯಗಳನ್ನ ಮಾಡಲಿಲ್ವಾ? ಜವಾಬ್ದಾರಿಗಳನ್ನ ನಿರ್ವಹಿಸಲಿಲ್ವಾ? ಹಾಗಲ್ಲ, ಅದೆಲ್ಲರೂ ಮಾಡ್ತಾರೆ. ಅವಿವೇಕದಿಂದ, ಅಜ್ಞಾನದಿಂದ ಮಾಡಿದ್ದಾರೆ ಅಂದರೆ ಭಗವಂತ ಅವರ ಹೈಯೆಸ್ಟ್ ಪ್ರಯಾರಿಟಿ ಆಗಿರಲಿಲ್ಲ. ಲೌಕಿಕವಾದ ವಿಷಯಗಳು, ಹೊರಗಿನ ಸಂಬಂಧಗಳು, ಹೊರಗಿನ ಜಗತ್ತಿನ ಒಂದು ಆಕರ್ಷಣೆ ಅದು ಹೆಚ್ಚಾಗಿತ್ತು. ಅವನು ಅವರ ಜೀವನದ ಹೈಯೆಸ್ಟ್ ಪ್ರಯಾರಿಟಿ ಅಲ್ಲ, ಪ್ರಾಮುಖ್ಯತೆ ಅವನಿಗೆ ಇರಲಿಲ್ಲ. ಆಗ ಈ ಸಮಸ್ಯೆ ಬರುತ್ತೆ. ಆದ್ದರಿಂದ ಇದಕ್ಕೆ ಈ ಪ್ರತಿಯೊಂದು ಬರೀ ಸಮಸ್ಯೆ ಒಂದೇ ಅಲ್ಲ, ಇದಕ್ಕೆ ಉತ್ತರ ಏನು? ಈ ಸಮಸ್ಯೆಗಳಿಗೆ ಪರಿಹಾರ ಏನು? ಅಂದರೆ ಕರ್ತವ್ಯ ನಿರ್ವಹಣೆ ಮಾಡಿದರೂ ಭಗವಂತನ ಸ್ಮರಣೆ ಇರಲಿಲ್ಲ. ಅವನ ಸ್ಮರಣೆ ಮಾಡಿ ಅವನ ಕಾಲನ್ನು ಭದ್ರವಾಗಿ ಹಿಡಿದಿದ್ದರೆ ಮುಂದೆ ಏನಾದರೂ ಆಗಲಿ. ಭಕ್ತರೆಲ್ಲ ಅಂತೂ, ಕುಲಶೇಖರ ಆಳ್ವಾರಂತೂ ಎಲ್ಲ ಅಂಥ ಭಕ್ತರು ಮುಕುಂದ ಮಾಲದಲ್ಲೆಲ್ಲ ಬರೀತಾರೆ, ನೀನು ನರಕಕ್ಕಾದರೂ ಹಾಕು, ಸ್ವರ್ಗಕ್ಕಾದರೂ ಹಾಕು, ನಿನ್ನ ಸ್ಮರಣೆ ಒಂದು ಕೊಡು ಅಂತ. ನಾರದರು ಇದನ್ನೇ ಹೇಳ್ತಾರೆ, ನಾರದ ಭಕ್ತಿ ಸೂತ್ರದಲ್ಲಿ. ನೀನು ಇಡೀ ಜೀವನವನ್ನು ಜವಾಬ್ದಾರಿಯಿಂದ ಕಳೆದು ಭಗವತ್ ಸ್ಮರಣೆ ಇಲ್ಲದರೆ ಅದು ವೇಸ್ಟು ಅಂತ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಸಣ್ಣ ಮಕ್ಕಳಿಂದ ಮನೆ ಹತ್ತಿರ ಎಲ್ಲಾದರೂ ಮಕ್ಕಳ ಕ್ಲಾಸ್ ಆಗುತ್ತಲ್ಲ, ಬಾಲವಿಹಾರ, ಆ ಥರ ಸತ್ಸಂಗಗಳಾಗತ್ತಲ್ಲ, ಅಲ್ಲಿ ಭಗವದ್ಗೀತೆ ಅಥವಾ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ಕೊಡ್ತಾರೆ. ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ರೆಸಿಸ್ಟೆನ್ಸ್ ಇರಲ್ಲ, ಏನು ಹೇಳ್ತಾರೋ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವರು. ಆಗ ಒಳ್ಳೆ ವಿಚಾರಗಳನ್ನ ಅವರಿಗೆ ತುಂಬಿಬಿಡಬೇಕು. ಚೈಲ್ಡ್ಹುಡ್ಡಲ್ಲಿ ಅವ್ರಿಗೆ ಚಿಕ್ಕ ಮಕ್ಕಳನ್ನು ಸತ್ಸಂಗಕ್ಕೆ ಕಳಿಸ್ಬೇಕು. ಮಕ್ಕಳ ಕ್ಲಾಸ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಏನಾಗುತ್ತೆ, ಅವರಲ್ಲಿ ಪ್ರಶ್ನೆಗಳು ಬರುತ್ತೆ. ಈಗೆಲ್ಲ ಎಷ್ಟೋ ಕ್ಲಾಸ್ಗಳಿದೆ, ಯೂತ್ ಕ್ಲಾಸಸ್ ಎಲ್ಲ ಇರುತ್ತೆ. ಅಲ್ಲಿ ಕಳಿಸಿದಾಗ ಅವ್ರ ಪ್ರಶ್ನೆಗಳಿಗೆ ಮನೆಯಲ್ಲಿ ತಂದೆ ತಾಯಿ ಹೇಳಿದರೆ ಅವ್ರಿಗೆ ಸಮಾಧಾನ ಆಗಲ್ಲ. ಅಲ್ಲಿ ಬೇರೆ ಗುರುಗಳ ಮೂಲಕ ಅವರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರವನ್ನು ಕೊಡಬೇಕು. ಇಲ್ಲದ್ರೆ ಸುಮ್ಮನೆ ನಾನು ಹೇಳಿದ್ದನ್ನು ಮಾಡು ಅಂದರೆ ಮಾಡಲ್ಲ ಯಂಗ್ಸ್ಟರ್ಸು. ಅವರಿಗೆ ಕಾರಣ ಹೇಳಬೇಕು, ಅದಕ್ಕೆ ಯಾತಕ್ಕೆ ಮಾಡಬೇಕು ಅದನ್ನು ಅಂತ. ಆ ರೀತಿ ಸ್ವಲ್ಪ ದೊಡ್ಡವರಾದಮೇಲೆ ಇನ್ನೂ ಹೆಚ್ಚಿನ ಒಂದು ಸದಾ ಸತ್ಸಂಗದಲ್ಲಿದ್ದು ಭಗವದ್ಗೀತೆ, ಭಾಗವತ, ಶಾಸ್ತ್ರಗಳ ಅಧ್ಯಯನ, ಆಮೇಲೆ ಓದಿದ್ದನ್ನು ಶ್ರವಣ, ಮನನ, ನಿಧಿಧ್ಯಾಸನ, ಈ ರೀತಿಯಾಗಿ ಜೀವನ ಕಳೆದವ್ರಿಗೆ ಏನು ಭಯ ಆಗಲ್ಲ, ಚಿಂತಾಸಕ್ತ ಆಗಬೇಕಾಗಿಲ್ಲ.
ನಾನು ಭಗವಂತನನ್ನು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಅವನನ್ನೇ ನಂಬಿದ್ದೀನಿ, ನನ್ನ ಜವಾಬ್ದಾರಿ ಅವನದು ಅಂತ ಯಾರು ಇರ್ತಾರೆ ಅವರಿಗೆ ಭಯ ಆಗಬೇಕಾಗಿಲ್ಲ. ಆದ್ದರಿಂದಲೇ ಆಚಾರ್ಯರು ಹೇಳುತ್ತಾ ಇರೋದು ಭಜ ಗೋವಿಂದಂ, ಭಜ ಗೋವಿಂದಂ. ನಾವು ಯಾವಾಗಲೂ ವಿವೇಕದಿಂದ, ಜ್ಞಾನದಿಂದ, ಬುದ್ಧಿವಂತರಾಗಿ ಜೀವನ ನಡೆಸಬೇಕು. ಮೆಕ್ಯಾನಿಕಲಾಗಿ ಜೀವನ ನಡೆಸಬಾರದು. ಮೆಕ್ಯಾನಿಕಲಾಗಿ, ಯಾಂತ್ರಿಕವಾಗಿ ಜೀವನ ನಡೆಸೋದು ಅಂದರೆ ಏನು ಅಂದರೆ ಎಲ್ಲ 99% ಜನ ಏನು ಮಾಡ್ತಿದ್ದಾರೆ ಜಗತ್ತಿನಲ್ಲಿ, ಮೆಜಾರಿಟಿ, ಅದನ್ನು ನಾನು ಅದೇ ಮಾಡೋದು. ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪಾ ನಂಗೆ ಗೊತ್ತಿಲ್ಲ, ನಾನು ಅದನ್ನೇ ಫಾಲೋ ಮಾಡೋದು. ಇದನ್ನು ಮೆಕ್ಯಾನಿಕಲ್ ಲೈಫ್. ಮೆಜಾರಿಟಿ ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಿಲ್ಲ. ತತ್ವ ಅನ್ವೇಷಣೆ ಅಥವಾ ಸತ್ಯದ ಅನ್ವೇಷಣೆ ಸತ್ಸಂಗದಲ್ಲಿ ಇಲ್ಲದೆ ಇರೋದು, ಇದೆಲ್ಲ ಮೆಜಾರಿಟಿ ಅದನ್ನೇ ಮಾಡೋದು. ಅದು ಸರಿ ಅಂತ ಅಂದ್ಕೊಂಡು ನಾವು ಒಂಥರ ಅದೇ ಬಾಲಸ್ತಾವ ಕ್ರೀಡಾಸಕ್ತ, ತರುಣಸ್ತಾವ ತರುಣೀಸಕ್ತ, ವೃದ್ಧಸ್ತಾವ ಚಿಂತಾಸಕ್ತ, ನ್ಯಾಚುರಲ್ಲು. ಮೊದಲಿಂದ ನನಗೆ ಹೇಗೆ ಬೇಕೋ ಹಾಗೆ ನಾನು ನನ್ನ ಇಂದ್ರಿಯಗಳು ಓಡಿದ ಕಡೆ ಓಡಿಸಿ ನನಗಿಷ್ಟ ಬಂದಂಗೆ ಜೀವನ ಕಳೆದು ಕೊನೆಗೆ ಚಿಂತೆ ಅಲ್ಲದೆ ಇನ್ನೇನಾಗುತ್ತೆ? ಆದ್ದರಿಂದ ವಿವೇಕವನ್ನು ಉಪಯೋಗಿಸ್ಕೋ, ವಿವೇಕದಿಂದ ಜೀವನ ನಡೆಸು, ಭಜಿಸು ಗೋವಿಂದನನ್ನ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹೇಗೆ ವಿವೇಕದಿಂದ ಜೀವನ ನಡೆಸೋದು ಅಂದರೆ, ಮುಂದಿನ ಶ್ಲೋಕ. ಮೆಕ್ಯಾನಿಕಲಾಗಿ ಜೀವನ ನಡೆಸಬೇಡ, ವಿಚಾರ ಮಾಡು, ಪ್ರಶ್ನೆಗಳನ್ನ ಕೇಳು. ಯಾವ ರೀತಿ ಪ್ರಶ್ನೆ ಕೇಳಬೇಕು? ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ ಕಸ್ಯ ತ್ವಂ ಕಾಕುತ ಆಯಾತಃ ತತ್ವಂ ಚಿಂತಯ ತದದಂ ಭ್ರಾಂತಃ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾರ ಮನಸ್ಸು ವಿವೇಕ ಇರುತ್ತೋ, ಶಾಂತಿಯಿಂದ ಇರ್ತಾರೋ ಅಂತಹವರು ಈ ಥರ ಪ್ರಶ್ನೆಗಳನ್ನ ಕೇಳೋಕ್ಕೆ ಸಾಧ್ಯ. ಏನು? ಕಾತೆ ಕಾಂತ ಕಸ್ತೆ ಪುತ್ರಃ. ಕಾತೆ ಕಾಂತ, ನನ್ನ ಹೆಂಡತಿ ಯಾರು, ನನ್ನ ಮಕ್ಕಳು ಯಾರು, ಈ ಸಂಸಾರ ಯಾಕೆ ಇಷ್ಟು ವಿಚಿತ್ರವಾಗಿದೆ, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ಈ ರೀತಿಯ ತತ್ವದ ಚಿಂತನೆಯನ್ನು ಮಾಡು. ಈ ರೀತಿ ವಿವೇಕದಿಂದ ನಿನ್ನಲ್ಲೇ ನೀನು ಪ್ರಶ್ನೆಗಳನ್ನು ಕೇಳಿಕೋ. ಎಲ್ಲಕ್ಕೂ ಮೂಲ ಕಾರಣ ಯಾವುದು ಅಂತ ವಿಚಾರ ಮಾಡು. ಆದ್ದರಿಂದ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದರೆ ನಿನ್ನ ಈ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಭಜ ಗೋವಿಂದಂ ಭಜ ಗೋವಿಂದಂ. ಕಾತೆ ಕಾಂತ ಕಸ್ತೆ ಪುತ್ರಃ. ನನಗೆ ಸಂಸಾರ ಅನ್ನೋದು ನನ್ನ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ನನ್ನ ಹೆಂಡತಿ ಯಾರು, ಮಕ್ಕಳು ಯಾರು, ನನಗೂ ಈ ಜಗತ್ತಿಗೂ ಏನು ಸಂಬಂಧ, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಎಲ್ಲಿಗೆ ಹೋಗ್ತೀನಿ, ಈ ರೀತಿಯ ತತ್ವದ ಚಿಂತನೆ ಸಾಮಾನ್ಯ ಜನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಮನಸ್ಸು ಸದಾ ಹೊರಗಿನ ವಿಷಯಗಳಲ್ಲಿ ಆಸಕ್ತಿ ಇದ್ದಾಗ, ಆಕರ್ಷಣೆ ಇದ್ದಾಗ ಅಲ್ಲೇ ಅಂಟ್ಕೊಂಡಿರುತ್ತೆ ಮನಸ್ಸು. ಯಾರು ಇಂದ್ರಿಯಗಳನ್ನು ಒಳಗೆ ತಗೋತಾರೆ, ಮನಸ್ಸಿನನ್ನು ಶಾಂತ ಮಾಡ್ಕೋತಾರೆ, ಅಂತಹವರ ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ಬರುತ್ತೆ. ನಾವು ಭಗವದ್ಗೀತೆಯಲ್ಲಿ ಅರ್ಜುನ ಈ ತರಹ ಪ್ರಶ್ನೆಗಳನ್ನ ಕೇಳೋದು, ಮೊದಲು ಅವನಿಗೂ ತುಂಬ ಕನ್ಫ್ಯೂಷನು, ಡೌಟ್ಸ್ ಎಲ್ಲ ಇರುತ್ತೆ. ಆದರೆ ಅವನು ಈ ತರಹದ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಎಲ್ಲರ ಉಪಯೋಗಕ್ಕಾಗಿ ಕೇಳ್ತಾನೆ. ಆ ಥರ ಬರಬೇಕು ಅಂದರೆ ಅಂತಹ ಮನಸ್ಸು ಶುದ್ಧವಾಗಿರಬೇಕು. ಸ್ವಲ್ಪನಾದರೂ
ಭಗವಂತನಲ್ಲಿ ಆಸಕ್ತಿ ಸಾಧನೆ ಮಾಡಿರಬೇಕು. ಅಂತಹವರು ಈ ಥರ ಕಾತೆ ಕಾಂತ ಕಸ್ತೆ ಪುತ್ರ, ಈ ರೀತಿ ಪ್ರಶ್ನೆಗಳು ಬಂದಾಗ ಇದು ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಒಂದು ಸಂಘರ್ಷ ನಡೆಯುತ್ತೆ, ಕನ್ಫ್ಯೂಷನ್ಸ್ ಆಗತ್ತೆ ಮೈಂಡಲ್ಲಿ. ನಾನು ಯಾರು, ದೇವರು ಯಾರು, ಎಲ್ಲಿದ್ದಾನೆ, ನನಗೂ ಅವನಿಗೂ ಸಂಬಂಧ ಏನು, ಈ ರೀತಿ ಕನ್ಫ್ಯೂಷನ್ ಆಗುತ್ತೆ. ಈ ರೀತಿ ಪ್ರಶ್ನೆಗೆ ಉತ್ತರ ಸಿಗಲ್ಲ ತಕ್ಷಣ. ಬುದ್ಧಿ ಈ ಥರ ಪ್ರಶ್ನೆಗಳು ಮನಸ್ಸಲ್ಲಿ ಬಂದಾಗ, ಈ ಥರ ಕ್ವಶನ್ ಬಂದಾಗ ಬಹಳ ಒಂದು ರೀತಿ ಟ್ರಬಲ್ ಆಗುತ್ತೆ, ಕಷ್ಟ ಆಗುತ್ತೆ ಬುದ್ಧಿಗೆ. ನನಗೆ ಇದಕ್ಕೆಲ್ಲ ಉತ್ತರ ಬೇಕು ಅಂತ ಅನಿಸುತ್ತೆ. ಒಳಗೆ ಮುಳ್ಳಿನ ಥರ ಚುಚ್ಚುತ್ತಾ ಇರುತ್ತೆ ಅದು. ಕಾಲಿಗೆ ಒಂದು ಮುಳ್ಳು ಚುಚ್ಚಿದ್ರೆ ಅದನ್ನು ತೆಗಿಯೋ ತನಕ ನಮಗೆ ಸಮಾಧಾನ ಆಗಲ್ಲ ನೋಡಿ, ಅದು ನೋಯ್ತಾನೇ ಇರುತ್ತೆ ಅಲ್ಲಿ. ಹಾಗೆ ಈ ಪ್ರಶ್ನೆಗಳು ಅನ್ನೋ ಮುಳ್ಳು ಅಥವಾ ಡೌಟ್ಸು ಮೈಂಡಲ್ಲಿ ಸದಾ ಬಾಧಿಸ್ತಾ ಇರುತ್ತೆ, ನಮಗೆ ಒಂಥರ ಸದಾ ತೊಂದರೆ ಕೊಡ್ತಾ ಇರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ನಮಗೆಲ್ಲೂ ಸಿಗಲ್ಲ. ಆದರೆ ಎಲ್ಲೋ ಯಾರ್ದೋ ಮನೆಯಲ್ಲಿ ಸಾವಾಗಿದೆ, ಆಗ ಇಲ್ಲದೇ ಇರೋ ವೈರಾಗ್ಯ ಎಲ್ಲ ಬಂದ್ಬಿಡುತ್ತೆ ನಮಗೆ. ಆವಾಗ ಈ ಪ್ರಶ್ನೆಗಳು ಇನ್ನೂ ಜಾಸ್ತಿ ಕಾಡುತ್ತೆ. ಅಯ್ಯೋ, ನಿನ್ನೆ ತನಕ ಅವ್ರನ್ನ ನೋಡ್ತಾ ಇದ್ದೆ, ಈಗ ಅದೇ ವ್ಯಕ್ತಿ ಇಲ್ವಲ್ಲ, ಎಲ್ಲಿ ಹೋದರು? ಈ ಪ್ರಶ್ನೆಗೆಲ್ಲ ಉತ್ತರ ಕಾಲೇಜಲ್ಲಿ, ಸ್ಕೂಲಲ್ಲಿ, ಯಾವ ಯೂನಿವರ್ಸಿಟಿಲೂ ಈ ಸಿಲೆಬಸ್ ಇಲ್ಲ. ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕು ಅಂದರೆ ಅದನ್ನು ಹೋಗಲಿ ಬಿಡೋಣ ಅಂದರೆ ಅದು ಸದಾ ಮನಸ್ಸಲ್ಲಿ ಬಾಧೆ ಮಾಡ್ತಾ ಇರುತ್ತೆ. ಇದಕ್ಕೆಲ್ಲ ಉತ್ತರ ಎಲ್ಲಿ? ಇದು ನಮಗೆ ಬಾಧಿಸ್ಬೇಕು ಆ ಥರ. ಅದು ತುಂಬ ಒಳ್ಳೆಯದು ಸಾಧನೆಗೆ. ಆ ಥರ ನಮ್ಮ ಮನಸ್ಸಿನಲ್ಲಿ ಸಂಘರ್ಷ ಆಗಬೇಕು, ಟಗ್ ಆಫ್ ವಾರ್ ಅಂತಾರೆ, ಅದಾಗಬೇಕು. ಬುದ್ಧಿಯಲ್ಲಿ ತುಂಬ ಪ್ರಶ್ನೆಗಳು ಬಂದು ಅದು ನಮಗೆ ತುಂಬ ಇದಕ್ಕೆ ಉತ್ತರ ನಾನು ಪಡ್ಕೊಳ್ಳೇಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬರ್ತೀವಿ. ಅಷ್ಟು ಹಿಂಸೆ ಆಗುತ್ತೆ. ಅದು ಎಲ್ರಿಗೂ ಆಗಲ್ಲ. ಯಾರಿಗೆ ಸ್ವಲ್ಪ ಸಾಧನೆ ಮಾಡಿದ್ದಾರೆ, ಭಗವತ್ ಕೃಪೆ ಇದೆ, ಎಲ್ಲರ ಮೇಲೂ ಭಗವಂತನ ಕೃಪೆ ಇರುತ್ತೆ. ಆದರೆ ಅದನ್ನು, ಕೃಪೆಯನ್ನು ಯಾರು ಉಪಯೋಗಿಸ್ಕೊಂಡಿದ್ದಾರೆ ಅವರಲ್ಲಿ ಇಂತಹ ಪ್ರಶ್ನೆಗಳು ಬರುತ್ತೆ. ಭಗವಂತನ ಈ ಸೃಷ್ಟಿಯ ನಿಯಮ ಏನು ಅಂದರೆ, ನಾವು ತುಂಬ ಶ್ರದ್ಧೆಯಿಂದ ಅಥವಾ ಸಿನ್ಸಿಯರಾಗಿ ಏನನ್ನು ಬಯಸ್ತಾ ಇದ್ದೀವಿ ಅದು ಭಗವಂತ ನಮಗೆ ಕೊಡ್ತಾನೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ನಾವು ಜ್ಞಾನವನ್ನು, ಭಕ್ತಿಯನ್ನು ತುಂಬ ಶ್ರದ್ಧೆಯಿಂದ ಬಯಸಿದ್ರೆ ಭಗವಂತ ತಥಾಸ್ತು. ನಾವು ಈ ಥರ ಪ್ರಶ್ನೆಗಳು ಬಂದಾಗ ನನಗೆ ಸಹಾಯ ಮಾಡು, ನನಗೆ ಅರ್ಜುನನ ಹಾಗೆ ನಾವು ಕೇಳಿಕೊಂಡ್ರೆ ನನಗೆ ಮಾರ್ಗದರ್ಶನ ಮಾಡು, ನನಗೆ ಮುಂದಿನ ದಾರಿ ತೋರಿಸು, ಈ ಪ್ರಶ್ನೆಗಳಿಗೆಲ್ಲ ನನಗೆ ಎಲ್ಲಿಂದ ಉತ್ತರ ಸಿಗತ್ತೆ ಅಂತ ನಾವು ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ನಮಗೆ ಗೊತ್ತು ಇದಕ್ಕೆಲ್ಲ ಉತ್ತರ ಯಾವ ಯೂನಿವರ್ಸಿಟಿಲೂ ಸಿಗಲ್ಲ. ಬಿಕಾಸ್ ಇದೆಲ್ಲ ತುಂಬ ಮೋಸ್ಟ್ ಇಗ್ನೋರ್ಡ್, ನೆಗ್ಲೆಕ್ಟೆಡ್ ಟಾಪಿಕ್ಕು. ಅವ್ರಿಗೆಲ್ಲ ಎಲ್ಲೂ ಉತ್ತರ ಇಲ್ಲ ಇದಕ್ಕೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಕೆಲವ್ರಿಗೆ ಅವ್ರ ಪ್ರೊಫೆಷನ್ನು, ಅವ್ರ ಫ್ಯಾಮಿಲಿ ಲೈಫಲ್ಲಿ ಎಷ್ಟು ಬ್ಯುಸಿ ಅಂದರೆ ಈ ತರಹದ ಪ್ರಶ್ನೆಗಳೇ ಬರೋಲ್ಲ. ಯಾರಾದರೂ ಸತ್ತಾಗ ಮಾತ್ರ ತುಂಬ ವೈರಾಗ್ಯ ಥರ 2 ನಿಮಿಷ ಮತ್ತೆ ವಾಪಸ್ ಅದೇ ಜೀವನಕ್ಕೆ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತಾರೆ. ಇದೇ ರೀತಿ ಹಾಗೆ ಕಳೀತಾರೆ ಕಾಲವೆಲ್ಲ. ಮತ್ತು ಈ ತರಹದ ಪ್ರಶ್ನೆಗಳು ಮನಸ್ಸಲ್ಲಿ ಬಂದಾಗ ಅದಕ್ಕೆ ಉತ್ತರವನ್ನು ಹೇಗೆ ಪಡ್ಕೊಳ್ಳೋದು, ಎಲ್ಲಿ ಸಿಗತ್ತೆ ಇದಕ್ಕೆ ಉತ್ತರ? ಮುಂದಿನ ಶ್ಲೋಕ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ ಭಜ ಗೋವಿಂದಂ
ಗೋವಿಂದಂ ಭಜ ಮೂಢಮತೆ. ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ಮುಕ್ತಿಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾವ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲಿ ಬಂದಿದೆ, ಅದಕ್ಕೆ ಉತ್ತರವನ್ನು ನೀನು ಜಗತ್ತಿನಲ್ಲಿ ಹುಡುಕ್ತಾ ಇದೆಯಾ? ಸತ್ಸಂಗದಲ್ಲಿದ್ದು ತಿಳಿದುಕೋ. ಯಾಕೆಂದರೆ ಹೊರಗಡೆ ಯಾರೂ ಅದಕ್ಕೆ ನಿನಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಈಗ ನಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನಮ್ಮ ಪ್ರಶ್ನೆ ಇದ್ದರೆ ಅವರನ್ನು ಹೋಗಿ ಕೇಳಬೇಕು. ಈಗ ನನಗೆ ಮ್ಯಾಥಮೆಟಿಕ್ಸ್ ಮೇಲೆ ಏನಾದ್ರು ಕ್ವಶನ್ ಇದೆ ಅಂದರೆ ಯಾರು ಚೆನ್ನಾಗಿ ಮ್ಯಾಥ್ಸ್ ಪ್ರೊಫೆಸರ್ ಇದ್ದಾರೋ ಅವ್ರ ಹತ್ರ ಹೋಗಿ ನನ್ನ ಡೌಟನ್ನು ಕೇಳಬೇಕು. ಸಂಗೀತದಲ್ಲಿದ್ದರೆ ಸಂಗೀತ ಹೇಳ್ಕೊಡೋರ ಹತ್ರ ಕೇಳಬೇಕು. ಜಗತ್ತಿನಲ್ಲಿ ಸದಾ ಬ್ಯುಸಿಯಾಗಿ ಓಡಾಡ್ತಾ ಇರೋರನ್ನ ಹೋಗಿ ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಹೆಂಡತಿ ಯಾರು, ಮಕ್ಕಳು ಯಾರು, ಸಂಸಾರದ ಉತ್ತರ ಕೊಡೋಕ್ಕೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಮತ್ತೆ ಏನು ಮಾಡಬೇಕು? ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ತದ್ವಿದ್ದಿ ಪ್ರಣಿಪಾತ್ ಅಂದರೆ ನಮಸ್ಕಾರ ಮಾಡೋದು, ಗುರುವಿಗೆ ನಮಸ್ಕಾರ ಮಾಡೋದು. ಉಪದೇಕ್ಷಿತಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಜ್ಞಾನಿಗಳಿಗೆ ಯಾರಿಗೆ ತತ್ವ ಸತ್ಯದ ಅರಿವಾಗಿದೆ ಅಂತಹವರ ಹತ್ರ ಹೋಗಪ್ಪ, ಅವರಿಗೆ ನಮಸ್ಕಾರ ಮಾಡು, ಅವರ ಸೇವೆ ಮಾಡು, ಆ ಗುರುವಿನಲ್ಲಿ ನಿನ್ನ ಪ್ರಶ್ನೆಯನ್ನು ಕೇಳು. ಅವರು ನಿನ್ನ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ ಪ್ಲಸ್ ಸಂಗ ಸತ್ಸಂಗ. ಸತ್ ಅನ್ನೋ ಪದಕ್ಕೆ ತುಂಬ ಅರ್ಥಗಳು ಇದೆ. ಸತ್ ಅನ್ನೋ ಪದಕ್ಕೆ ಶ್ರೇಷ್ಠವಾದ ಪರಮಶ್ರೇಷ್ಠವಾದಂತಹ ಸತ್ಯ, ಪರಂ ಸತ್ಯ, ಆ ಪರಮಾತ್ಮ, ಅದನ್ನು ತಿಳಿದಿರತಕ್ಕಂತಹ ಜ್ಞಾನಿಗಳು ಅವನ ವಿಷಯವಾಗಿ ತತ್ವದ ವಿಚಾರವನ್ನು ಎಲ್ಲಿ ಮಾಡ್ತಾರೋ ಅದು ಸತ್ಸಂಗ. ಅಲ್ಲಿಗೆ ಹೋಗು. ಆ ಜ್ಞಾನಿಗಳಿಂದ ಸತ್ಯವನ್ನು ತಿಳಿದುಕೋ. ನಿನ್ನ ಪ್ರಶ್ನೆಗಳನ್ನೆಲ್ಲ ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೋ. ಈ ಒಂದು ಶ್ಲೋಕ ಒಂದು ರೀತಿ ಏಣಿ ಹತ್ತಿದ ಹಾಗೆ, ಒಬ್ಬ ಸಾಧಕನ ಜೀವನದ ಒಂದು ಏಣಿ ಹತ್ತಿದ ಹಾಗೆ ಇದೆ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸ್ಟೆಪ್ ಬೈ ಸ್ಟೆಪ್ ಒಬ್ಬ ಸಾಧಕನ ಪ್ರಗತಿ ಆಗೋದನ್ನು ಇಲ್ಲಿ ಹೇಳಿದೆ. ಸತ್ಸಂಗದಿಂದ ನಿಸ್ಸಂಗ ಅಂದರೆ ಈ ಜಗತ್ತಿನ ವಿಷಯಗಳಲ್ಲಿ ಇರ್ತಕ್ಕಂತಹ ಒಂದು ಅಟ್ಯಾಚ್ಮೆಂಟು, ಒಂದು ಮೋಹ, ಒಂದು ರಾಗ, ಅಟ್ಯಾಚ್ಮೆಂಟು, ಸಂಘ ಕಮ್ಮಿ ಆಗುತ್ತೆ. ಯಾವಾಗ ಅದು ಕಮ್ಮಿ ಆಗುತ್ತೆ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಆ ಅಟ್ಯಾಚ್ಮೆಂಟಿಂದ ಉಂಟಾದಂತಹ ಮೋಹ ಅಟ್ಯಾಚ್ಮೆಂಟಿಂದ, ರಾಗನೇ ಶೋಕಕ್ಕೆ ಕಾರಣ. ಆ ಮೋಹ ಏನಿದೆ ಅದು ನಾಶ ಆಗುತ್ತೆ. ನಿರ್ಮೋಹತ್ವಂ. ಸತ್ಸಂಗದಿಂದ ನಿಸ್ಸಂಗ ಅಂದರೆ ಸತ್ಸಂಗದಿಂದ ಈ ಜಗತ್ತಿನ ವಿಷಯದಲ್ಲಿ ಇರ್ತಕ್ಕಂತಹ ಅಟ್ಯಾಚ್ಮೆಂಟ್ ಕಮ್ಮಿ ಆಗುತ್ತೆ. ಯಾವಾಗ ಅದು ಕಮ್ಮಿ ಆಗುತ್ತೆ, ಮನಸ್ಸಿನ ಭ್ರಮೆ ಎಲ್ಲ ಕಮ್ಮಿಯಾಗಿ ನಿರ್ಮೋಹ, ಡಿಲ್ಯೂಷನ್, ಮೋಹ ಹೋಗುತ್ತೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ತತ್ವ ನಿಶ್ಚಲ, ದೃಢ ಆಗುತ್ತೆ. ಆ ತತ್ವ ಯಾವಾಗ ದೃಢ ಆಗುತ್ತೆ, ನಿಶ್ಚಲ ತತ್ವೇ ಜೀವನ್ಮುಕ್ತಿ, ಮೋಕ್ಷಕ್ಕೆ ಕಾರಣ ಆಗತ್ತೆ. ಅಂದರೆ ಮೊದಲನೇ ಸ್ಟೆಪ್ಪು ಸತ್ಸಂಗ.
ಸತ್ಸಂಗದಿಂದ ನಿಸ್ಸಂಗ, ನಿಸ್ಸಂಗದಿಂದ ನಿರ್ಮೋಹ, ನಿರ್ಮೋಹದಿಂದ ನಿಶ್ಚಲ ತತ್ವ, ನಿಶ್ಚಲ ತತ್ವದಿಂದ ಮೋಕ್ಷ ಪ್ರಾಪ್ತಿ. ಜೀವನ್ಮುಕ್ತಿ, ಜೀವಂತವಾಗಿರಬೇಕಾದ್ರೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಆದ್ದರಿಂದಲೇ ಪರಮಾತ್ಮನ ಪೂರ್ಣ ಅವತಾರಗಳಾದ ರಾಮ ಮತ್ತು ಕೃಷ್ಣ ಅವತಾರಗಳಲ್ಲಿ ನಾವು ನೋಡಿದಾಗ ರಾಮಚಂದ್ರ ನನಗೆ ಪರಮಾತ್ಮ ಎಲ್ಲವೂ ಗೊತ್ತು, ಸರ್ವಜ್ಞ, ಸರ್ವಂತರ್ಯಾಮಿ, ಅವನಿಗೆ ಏನು ಹೇಳ್ಕೊಡೋದಿದೆ ಅಂತ ಅವನು ಹಾಗೆ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾಗಿರುತ್ತೆ. ಆದ್ದರಿಂದಲೇ ಅವನು ಚಿಕ್ಕವನಿದ್ದಾಗ ವಸಿಷ್ಠರ ಹತ್ತಿರ ಅವರ ಆಶ್ರಮಕ್ಕೆ ಹೋಗಿ ವಿದ್ಯೆಯನ್ನು, ಯಾವಾಗಲೂ ಸತ್ಸಂಗದಲ್ಲಿದ್ದು ಗುರುವಿನ ಹತ್ತಿರ ಹೋಗಿ ವಿದ್ಯೆಯನ್ನು ಕಲಿಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ. ರಾಮ ಮತ್ತು ವಸಿಷ್ಠರ ನಡುವೆ ನಡೆಯುವಂಥ ಸಂಭಾಷಣೆಯೇ ಯೋಗ ವಸಿಷ್ಠ. ಭಗವದ್ಗೀತೆ ಹಾಗೇ ಇದೆ. ಅದು ರಾಮಚಂದ್ರ ಪ್ರಶ್ನೆಯನ್ನು ಕೇಳೋದು, ಗುರು ವಸಿಷ್ಠರು ಉತ್ತರವನ್ನು ಕೊಡೋದು. ಆದರೆ ಭಗವದ್ಗೀತೆ ಜಾಸ್ತಿ ಫೇಮಸ್ಸು, ಯಾಕೆಂದರೆ ಭಗವಂತನ ವಾಣಿ ಅಂತ. ಯೋಗ ವಸಿಷ್ಠ ಸಹ ಅದೇ ಥರ ಕಂಟೆಂಟ್. ರಾಮ ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಗುರುಕುಲದಲ್ಲಿದ್ದು ಎಲ್ಲ ವಿದ್ಯಾರ್ಥಿಗಳ ಹಾಗೆ, ಅಂದರೆ ನಮಗೆ ತೋರಿಸ್ಕೊಡೋದು. ಮೊದಲ ಹೆಜ್ಜೆ ಜ್ಞಾನಿಗಳ ಹತ್ತಿರ ಹೋಗಿ ಅವರ ಸೇವೆ ಮಾಡಿ ಅವರಲ್ಲಿ ಪ್ರಶ್ನೆಗಳನ್ನು ಕೇಳೋದು. ಇಲ್ಲದೆ ಹೋದರೆ ಏನಾಗತ್ತೆ ಅಂದರೆ, ಈ ತರಹದ ಇದು ಬ್ರಹ್ಮವಿದ್ಯೆ. ಭಗವದ್ಗೀತೆಯಲ್ಲಿ ಓದ್ತೀವಲ್ಲ ನಾವು, ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ, ತುಂಬ ಸೂಕ್ಷ್ಮವಾದದ್ದು. ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಲ್ಲ, ಮನಸ್ಸಿಗೆ ಚಿಂತನೆ ಮಾಡೋಕ್ಕಾಗಲ್ಲ. ಆ ಪರಮ ಸತ್ಯದ ಅರಿವಾಗಬೇಕಾದ್ರೆ, ನಮಗೆ ತಿಳಿಯೋದ್ರ ಬರಬೇಕಾದ್ರೆ ಅದು ಬಹಳ ಸೂಕ್ಷ್ಮವಾಗಿರೋದ್ರಿಂದ ಅದಕ್ಕೆ ಗುರುವಿನ ಅವಶ್ಯಕತೆ ತುಂಬ ಇದೆ. ಅದನ್ನೇ ಪರಮಾತ್ಮ ತನ್ನ ಅವತಾರಗಳಲ್ಲಿ ತೋರಿಸಿರೋದು. ಶ್ರೀಕೃಷ್ಣನೂ ಅಷ್ಟೇ ಅಲ್ವಾ, ಸಾಂದೀಪನಿ ಗುರುಗಳ ಹತ್ರ ಹೋಗ್ತಾನೆ. ಈ ರೀತಿಯಾಗಿ ನಮಗೆ ತೋರಿಸ್ಕೊಡೋದು, ನಿನಗೆ ಈ ಸತ್ಯದ ಅರಿವಾಗಬೇಕಾ, ತತ್ವದ ಒಂದು ದರ್ಶನ ಆಗಬೇಕಾ, ಸತ್ಯದ ದರ್ಶನ ಆಗಬೇಕಾ, ಗುರುವಿನ ಹತ್ರ ಹೋಗು, ಸತ್ಸಂಗದಲ್ಲಿ ಇರು. ಸತ್ಸಂಗದಲ್ಲಿ ನೀನು ಇದ್ದರೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಪ್ರಗತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಹೆಚ್ಚು ಹೆಚ್ಚು ಎಲ್ಲಿ ಸದ್ವಿಚಾರಗಳು, ಸತ್ಸಂಗ ಅಂತ ಅಂದರೆ ತತ್ವದ ವಿಚಾರಣೆ ಒಂದೇ ಇರಬೇಕು ಅಂತಿಲ್ಲ. ಕೆಲವು ಸತಿ ಏನಾಗುತ್ತೆ ಅಂದರೆ, ಎಲ್ಲಿ ಭಗವಂತನ ಚಿಂತನೆ ಆಗುತ್ತೋ ಅದೆಲ್ಲ ಸತ್ಸಂಗ. ಈಗ ಪುರಾಣದ ಓದ್ಬೋದು, ಅಥವಾ ವೇದಾಂತದ ಚಿಂತನೆ ಇರಬಹುದು, ಅಥವಾ ಭಜನೆ ಮಾಡೋದಿರಬೇಕು. ಯಾವುದು ನಮ್ಮನ್ನು ಪರಮಾತ್ಮನ ಕಡೆ ತಿರುಗಿಸುತ್ತೋ, ಆ ಜ್ಞಾನವನ್ನು ತಂದುಕೊಡುತ್ತೋ, ಈ ಜಗತ್ತಿನ ಮೋಹದಿಂದ ಬಿಡಿಸುತ್ತೋ ನಮ್ಮನ್ನು, ಅದು ಸತ್ಸಂಗ, ಸಜ್ಜನರ ಸಂಘ. ಆ ಸಜ್ಜನರಲ್ಲಿ ಜೊತೆಗಿದ್ದಾಗ ಏನಾಗತ್ತೆ, ಅವರ ಒಂದು ಸಹವಾಸದಿಂದ, ಗೀತೆಯಲ್ಲಿ ಹೇಳ್ತಾನಲ್ಲ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವರು ಸದಾ ಮಚ್ಚಿತ್ತ ಮದ್ಗತ ಪ್ರಾಣ, ನನ್ನಲ್ಲೇ ಪ್ರಾಣವನ್ನಿಟ್ಟಿದ್ದಾರೆ. ಅವರ ಚಿತ್ತ ಅಂದರೆ ಮನಸ್ಸು ನನ್ನಲ್ಲೇ ಇದೆ, ನಾನು ಅವರ ಪ್ರಾಣ. ಬೋಧಯಂತ ಪರಸ್ಪರಂ, ನನ್ನ ವಿಷಯವನ್ನೇ ಚಿಂತನೆ ಮಾಡ್ತಾ ಇರ್ತಾರೆ, ಬಲವಂತದಿಂದ ಅಲ್ಲ. ತುಷ್ಯಂತೀಚ ರಮಂತಿಚ, ಅವ್ರಿಗೆ ಹಾಗೆ ಮಾಡೋದ್ರಿಂದ ಆನಂದ ಸಿಗುತ್ತೆ. ಅಂತಹವರ ಸಂಪರ್ಕಕ್ಕೆ ನಾವು ಬಂದಾಗ ಅವರು ಬರೀ ಅದೇ ವಿಷಯವನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಅವರಿಂದ ನಾವು ಕಲಿತೀವಿ, ಮತ್ತು ಅವರ ಜೀವನ ನಮಗೊಂದು ರೀತಿ ಇನ್ಸ್ಪೈರ್ ಆಗುತ್ತೆ. ಬರೀ ಶಾಸ್ತ್ರದಲ್ಲಿ ಹೇಳಿದ್ದಲ್ಲ, ಅದನ್ನು ಶಾಸ್ತ್ರ ಏನು ಹೇಳಿದೆ ಅದನ್ನು ಜೀವಂತವಾಗಿ ನಾವು ಆ ಗುರುವಿನಲ್ಲಿ ನೋಡ್ತೀವಿ, ಅದನ್ನು ಜ್ಞಾನಿಯಲ್ಲಿ ನೋಡ್ತೀವಿ ಅದನ್ನು. ಆದ್ದರಿಂದಲೇ ಸತ್ಸಂಗಕ್ಕೆ ನಾವು ಹೈಯೆಸ್ಟ್ ಸತ್ಸಂಗಕ್ಕೆ ಹೋದ್ವಿ ಅಂದರೆ ಎಷ್ಟೋ ಜನ್ಮಗಳ ಪುಣ್ಯದಿಂದ ಸತ್ಸಂಗಕ್ಕೆ ಬರ್ತೀವಿ, ಭಗವತ್ ಚಿಂತನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಅದನ್ನು ನಮಗೆ ಭಗವಂತ ಕೊಟ್ಟಂಥ ದೊಡ್ಡ ಆಪರ್ಚುನಿಟಿ. ಅದನ್ನೇ ಶಂಕರಾಚಾರ್ಯರೇ ಅವರ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಂ. ಭಗವಂತನ ಕೃಪೆಯಿಂದ
ಆಗತ್ತೆ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಬರೋದು ಮತ್ತು ಮುಮುಕ್ಷತ್ವ, ಮೋಕ್ಷಕ್ಕಾಗಿ ಒಂದು ನನಗೆ ಮೋಕ್ಷವನ್ನು ಪಡಿಲೇಬೇಕು ಮನುಷ್ಯ ಜನ್ಮ ಬಂದಾಗ, ಅದೇ ಜನ್ಮದ ಸಾಫಲ್ಯ ಅಂತ ಅದನ್ನು ಗುರಿಯಾಗಿ ಮಾಡ್ಕೊಳ್ಳೋದು. ಮುಮುಕ್ಷತ್ವ ಅಂದರೆ ಮೋಕ್ಷಕ್ಕಾಗಿ ಸತತ ಪ್ರಯತ್ನ, ಇಂಟೆನ್ಸ್ ಬರ್ನಿಂಗ್ ಡಿಸೈರ್ ಅಂತಾರೆ ಅದಕ್ಕೆ. ತೀವ್ರವಾದಂತಹ ಒಂದು ಬಯಕೆ ಮೋಕ್ಷವನ್ನು ಪಡಿಬೇಕು ಅನ್ನೋದು. ಮನುಷ್ಯ ಜನ್ಮ ಬಂದಾಗ ಅದಕ್ಕೆ ಪ್ರಯತ್ನ ಮಾಡಬೇಕು. ಮಹಾಪುರುಷ ಸಂಶ್ರಯ, ಮಹಾಪುರುಷರ ಒಂದು ಜ್ಞಾನಿಗಳ ಮಹಾಪುರುಷರ ಒಂದು ಸತ್ಸಂಗ, ಇದು ಪ್ರಾಪ್ತ ಆಗಬೇಕಾದ್ರೆ ದೈವ ಕೃಪೆ ಇರಬೇಕು ಅಂತಾರೆ. ಅದು ನಮಗೆ ಭಗವಂತ ಕೊಟ್ಟಾಗ ಅದನ್ನು ಸಂಪೂರ್ಣವಾಗಿ ಆ ಅವಕಾಶವನ್ನು ನಾವು ಬಳಸ್ಕೊಂಡು ಅವರ ಒಂದು ಗುರು ಉಪದೇಶ, ಶಾಸ್ತ್ರದ ಅಧ್ಯಯನದಿಂದ ನಿತ್ಯ ಅನಿತ್ಯ ವಿವೇಕ, ಆತ್ಮ ಅನಾತ್ಮ ವಸ್ತುಗಳ ವಿವೇಕ, ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವುದರ ಸರಿಯಾದ ಒಂದು ಅರ್ಥ ಮಾಡ್ಕೋಬೇಕು. ಆಗ ಮೋಹ ತೊಲಗುತ್ತೆ. ನಿರ್ಮೋಹತ್ವಂ, ಯಾವುದು ಮಿಥ್ಯವೋ ಅದರ ಮೇಲಿನ ಮೋಹ ಹೋಗಿ ಯಾವುದು ಸತ್ಯವೋ ಅದನ್ನು ಭದ್ರವಾಗಿ ಬಲವಾಗಿ ಹಿಡಿತೀವಿ. ಸಂಸಾರದ ಆಚಾರ್ಯರು ಇಷ್ಟು ಲಿಮಿಟೇಷನ್ ತೋರಿಸ್ತಾ ಇರೋದು ಅದಕ್ಕೆ. ಯಾವುದು ಸತ್ಯವೋ, ಯಾವುದು ಆತ್ಮವೋ, ಯಾವುದು ಪರಬ್ರಹ್ಮನೋ ಪರಮಾತ್ಮನೋ ಅವನನ್ನು ಬಿಗಿಯಾಗಿ ಹಿಡಿ, ಮಿಥ್ಯವಾದದ್ದನ್ನು ಬಿಡು ಅಂತ. ಬಂದು ಹೋಗ್ತಕ್ಕಂತಹದನ್ನು, ಅಶಾಶ್ವತವಾದದ್ದನ್ನು ಬಿಟ್ಟು ಶಾಶ್ವತವಾದದ್ದನ್ನು ಹಿಡ್ಕೋ ಅಂತ. ನಿರ್ಮೋಹ, ಜಗತ್ತಿನ ಏನೇನು ಆಕರ್ಷಣೆಗಳಿದೆ ಅದರ ಮೇಲಿನ ಮೋಹ ತೊಲಗತ್ತೆ. ಆ ಹೊರಗಿನ ಆಕರ್ಷಣೆಗೆ ನಮ್ಮ ಮನಸ್ಸು ಕುಣಿಯೋದು. ಆ ಮನಸ್ಸಿನ ಕುಣಿತ ಕಮ್ಮಿ ಆಯಿತು ಅಂದರೆ ಅದು ಶಾಂತ ಆಗುತ್ತೆ. ಆವಾಗ ತತ್ವ ನಿಶ್ಚಲ ಆಗುತ್ತೆ, ತತ್ವ ಸರಿಯಾಗಿ ಅದಕ್ಕೆ ಅರ್ಥ ಆಗುತ್ತೆ ಮನಸ್ಸಿಗೆ. ಯಾವಾಗ ತತ್ವದ ಅರಿವಾಯಿತೋ ಈಗಲೇ ಜೀವಂತವಾಗಿರಬೇಕಾದ್ರೆ ಮುಕ್ತಿ ಸಾಧ್ಯ. ಜೀವನ್ ಮುಕ್ತರನ್ನು ಎಷ್ಟು ಜನ ನೋಡಿದ್ದೀವಿ ನಾವು. ಅವರು ಹೀಗೆ ಜೀವನವನ್ನು ಕಳೆದರು, ಈ ರೀತಿಯಾಗಿ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡ್ರು. ಒಂದು ರೀತಿಯ ಹೈಯೆಸ್ಟ್ ಟೀಚಿಂಗ್ನ ಬಹಳ ಸಿಂಪಲ್ಲಾಗಿ ಆಚಾರ್ಯರು ಇಷ್ಟು ಸುಂದರವಾದ ಒಂದು ಶ್ಲೋಕಗಳಲ್ಲಿ ನಮಗೆ ವರ್ಣನೆ ಮಾಡಿದ್ದಾರೆ. ಹೊರಗಿನ ವಿಷಯಗಳಲ್ಲಿ ಆಸೆ ಕಡಿಮೆ ಆಯಿತು ಅಂದರೆ ಮನಸ್ಸಿನ ಕುಣಿತ ನಿಲ್ಲುತ್ತೆ. ಮನಸ್ಸಿನ ಕುಣಿತ ನಿಲ್ತು ಅಂದರೆ ಶಾಂತಿ ಬರುತ್ತೆ. ಶಾಂತಿ ಇತ್ತು ಅಂದರೆ ತತ್ವ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಅದನ್ನೇ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಮುಂದಿನ ಶ್ಲೋಕವನ್ನು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಇಲ್ಲಿಗೆ 9 ಶ್ಲೋಕಗಳು ಮುಗಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.